ಜಯತಿ ಹರಿರಚಿಂತ್ಯಾಗ ಸರ್ವದೇವೈಕವಂದ್ಯಗ ಪರಮ ಗುರುರಭೀಷ್ಟಾವಪ್ತಿದಃ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಗ ಅಶೇಷವಾಗ್ಜಾಡ್ಯಮಲಾಪಹಂತ್ರೀ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೇಘ ಜಿಕ್ವಾಕ್ರ ಸುರಂಗ ನರ್ತಕೀ ಭವ ಪ್ರಸನ್ನ ವದನೆ ಚ ಮೇ ಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋತ ವಿಷಯೇ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂಬ ಚರಣೋ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ನಮೋಸ್ತು ತಾತ್ವಿಕಾ ದೇವಾಗ ವಿಷ್ಣುಭಕ್ತಿಪರಾಯಣಾಗ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ ಆಪಾದಮೌಳಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಓಷ್ಠಾಪಿಧಾನಾನಕುಲೀದಂತೈಃ ಪರಿವೃತಾ ಪವಿಃ ಸರ್ವಸ್ಯೈವಾಚ ಈಶಾನಾ ಚಾರುಮಾಮಿಹ ಪಾದಗೇತ್ ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೇ ನಮತ್ಯುಜಾತ ಪ್ರತಿಮಪ್ರಭಾಯ ನಾರಾಯಣಾಯ ಕಿಲ ಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ ತದನಾದಿಕಾಲಮಿತ ಮುಕ್ತಿರತೇರಗಣಯ್ಯ ಶಂಭುಮುಖ ಸಂಘತತೇಃ ನಗರೈರ್ಮಹಾಪುರಮ ಸಂಹತಿ ಮಲ್ಲ ಸತಿ ಪ್ರಭೋರಯ ಮಹೋ ಮಹಿಮಾ ಸ್ವಸ್ತಿಯಸ್ತು. ವೈಕುಂಠದಲ್ಲಿ ಅನಾದಿ ಕಾಲದಿಂದಲೂ ಬ್ರಹ್ಮ ರುದ್ರ ಮೊದಲಾದ ದೇವತೆಗಳು ಮುಕ್ತರಾಗಿ ಆಗಿ ಬರ್ತಾ ಇದ್ದಾರೆ. ಆ ಮುಕ್ತರಾದವರೆಲ್ಲರೂ ಕೂಡ ಅಲ್ಲಿಯೇ ಇದ್ದದ್ದಾದರೆ ಸ್ಥಳಾಭಾವ ಆಗೋದಿಲ್ವೇ? ಎಲ್ಲರೂ ಸೇರಿಬಿಟ್ರು ಒಟ್ಟಿಗೆ ಅಂದರೆ ಜಾಗ ಸಾಲೋದಿಲ್ಲ. ಹಾಗಾದರೆ ಜಾಗ ಸಾಲದೆ ಹೋಗಿ ಕೆಲವರು ನಮ್ಮಂಥವ್ರು ಎಲ್ಲಾದರೂ ಹೊರಗೆ ಕಟ್ಟಿ ಮೇಲೋ ಬಾಗಿಲ ಮೇಲೆ ಕೊಡೋ ಪ್ರಸಂಗ ಬಂದ್ರೆ ಏನ್ ಮಾಡಬೇಕು ಅಂದ್ರು. ಹಂಗೇನಾಗೋದಿಲ್ಲ, ಏನ್ ತಲೆ ಕೆಡಿಸ್ಕೋಬೇಡ್ರಿ. ಎಷ್ಟು ಜನ ತುಂಬಿದರೂ ಕೂಡ ಮತ್ತೆ ಮತ್ತೆ ಹಿಡಿಸುವಷ್ಟು ಜಾಗ ಇದ್ದೇ ಇದೆ ಅಂತ. ಎಷ್ಟೇ ಜನ ಬರಲಿ ಇನ್ನೂ ಜಾಗ ಇದೆ. ದೇವರ ಊರು ಅಷ್ಟು ದೊಡ್ಡದು. ಹೇಗೆ ದ್ವಾರಕಾ ಪಟ್ಟಣ ಇತ್ತೋ, ದ್ವಾರಕಾ ನಗರಿ ಇತ್ತೋ, ಹಾಗೆ ವೈಕುಂಠವೂ ಕೂಡ ವಿಸ್ತಾರವಾದದ್ದು. ಜನ ಬೇಕು ಬೇಕು ಅಂತ ಬಂದಾಗೆಲ್ಲ ಹಿಡಿಸ್ತದಂತೆ. ಪಂಡಿತಾಚಾರ್ಯರು ಇದಕ್ಕೆ ಕಾರಣ ಅದು ಊರಿನ ಮಹಿಮೆ ಅಲ್ಲ, ಅದು ದೇವರ ಮಹಿಮೆ ಅಂತ ಹೇಳ್ತಾ ಇದ್ದಾರೆ. ಇದು ಹರಿಮಹಿಮ. ಎಷ್ಟು ಜನ ಬಂದರೂ ಕೂಡ ಒಳಗೆ ಜಾಗವನ್ನ ಮಾಡಿಕೊಡ್ತದೆ ಆ ಊರು ಅಂತ ಆದರೆ ಅದು ಭಗವನ್ ಮಹಿಮೆ ವಿನಃ ಉಳಿದವರ ಮಹಿಮೆ ಅಲ್ಲ. ಪ್ರಭೋಹೋ ಅಯಂ ಅಹೋ ಮಹಿಮಾ, ಇದು ದೇವರ ಮಹಿಮೆ. ಇದು ನಗರೈಹಿ ಮಹಾಪುರಂ, ಅದು ಎಲ್ಲರೂ ಅಸಂಹತಿ
ಮತ ಲಸತಿ. ಮಹಾಪುರ, ಈ ಊರು ದೊಡ್ಡ ಊರು. ಅನಾದಿ ಕಾಲದಿಂದಲೂ ಪ್ರತಿಕಲ್ಪದಲ್ಲೂ ಮುಕ್ತರಾದ ಅನಂತ ಬ್ರಹ್ಮರುದ್ರಾದಿಗಳ ಸಮೂಹ ಬಂದು ಸೇರಿದರೂ ಕೂಡ ಅಲ್ಲೇನು ತೊಂದರೆ ಇಲ್ಲ, ಜಾಗ ಇದೆ. ಹೇಗಿದ್ದಾರೆ? ಎಲ್ಲರೂ ಅಲ್ಲಿ ಬಂದಿದ್ದಾರಂತೆ. ಅವರಿಗೆಲ್ಲ ದೇವರು ಪ್ರತ್ಯೇಕವಾಗಿ ಒಂದೊಂದು ಮನೆಗಳನ್ನು ಮಾಡಿಕೊಟ್ಟಿದ್ದಾರಂತೆ. ದೇವರ ಅನುಗ್ರಹ ಎಷ್ಟಿದೆ ಅಂದ್ರೆ, ಬಂದಿದ್ದೀರಲ್ಲ, ಎಲ್ಲೋ ನಮ್ಮನೆಯಲ್ಲೇ ಮಠದಲ್ಲಿ ಒಂದು ಮೂಲೆಯಲ್ಲಿ ಕೂತ್ಕೊಳ್ರಿ ಅಂತ ಹೇಳ್ತಿರ್ತಾರಲ್ಲ. ಯಾತ್ರೆಗೆ ಹೋಗುವಾಗ ಒಂದೂರಿಂದ ಇನ್ನೊಂದೂರಿಗೆ ಹೋದ್ರೆ ಛತ್ರದಲ್ಲಿ ಜಾಗ ಖಾಲಿ ಇಲ್ಲದೆ ಇದ್ರೆ ಅಲ್ಲೇ ಎಲ್ಲೋ ಒಂದ್ ಕಡೆ ಹಾಲಲ್ಲಿ ಇಳ್ಕೊಂಡ್ಬಿಡ್ರಪ್ಪ, ಬೆಳಗ್ಗೆದ್ದು ಹೋಗುತ್ತಾನೆ ಅಂತ ಹೇಳಿ ನಮ್ಮನ್ನು ಎಲ್ಲೋ ಒಂದ್ ಕಡೆಗೆ ಮೂಲೆಯಲ್ಲಿ ಕೂಡಿಸುವಂತೆ, ಬಂದಿದ್ದೀರಿ ಎಲ್ಲೋ ಮನೆಯ ಮೂಲೆಯಲ್ಲಿ ಕೂಡ್ರಿ ಅಂತ ಹೇಳೋದಿಲ್ಲ ದೇವರು. ಬಂದ ಪ್ರತಿಯೊಬ್ಬನಿಗೂ ಒಂದೊಂದು ಮನೆಗಳು. ಆ ಮನೆಗಳಲ್ಲಿ ಕೆಲವೊಮ್ಮೇನಾಗಿರ್ತದೆ ಅಂದ್ರೆ, ಈ ಗೌರ್ಮೆಂಟ್ ಅಲಾಟ್ ಮಾಡಿರ್ತಾರೆ ನೋಡ್ರಿ ಮನಿ ಎಲ್ಲ. ಕರೆಂಟ್ ಇದ್ರೆ ನೀರಿರಂಗಿಲ್ಲ, ನೀರಿದ್ರೆ ಕರೆಂಟ್ ಇರಂಗಿಲ್ಲ, ಎರಡೂ ಇದ್ರೆ ಬಾಗಿಲಿರಂಗಿಲ್ಲ ಮನೆಗೆ. ಹಂಗೇಂದ್ರ ದೇವರ ಮನೆಗಳಲ್ಲಿ ದೇವರಲ್ಲಿ ಅವ್ಯವಸ್ಥೆ ಇದೆಯಾ ಅಂತ ಕೇಳಿದ್ರೆ, ಸಕಲ ವಸ್ತುಗಳಿಂದ ತುಂಬಿದ ಮನೆಗಳನ್ನು ಕೊಟ್ಟಿದ್ದಾರಂತೆ. ಯಾರಿಗೂ ಯಾವ ಕೊರತೆಯೂ ಇಲ್ಲ. ಆ ವೈಕುಂಠಪುರದಲ್ಲಿ ಎಲ್ಲರ ಮನೆಗಳ ಮಧ್ಯದಲ್ಲಿ ಭಗವಂತನ ಮನೆ ಚಂದ ಕಾಣ್ತದಂತೆ. ಹೇಗಿದೆ ಅಂದ್ರೆ, ಪಂಡಿತಾಚಾರ್ಯರು ಹೀಗೆ ನೀವು ಫೋಟೋ ಹೊಡೆದು ನೋಡಬಹುದು ಅಂತ ಹೇಳ್ತಾರಂತೆ. 15ನೇ ಪದ್ಯದಲ್ಲಿ ಹೇಳುವಾಗ, ಭವನಂ ವಿಭಾತಿ ಭುವನೈಕಪತೇರ್ ಭುವನತ್ರಯಾದ್ಭುತ ಗುಣಾತಿಶಯೀ ವರಮಂದಿರ ಪ್ರಕರ ಮಧ್ಯಗತಂ ದ್ವಿಜಮಂಡಲಸ್ಥ ಶಶಿಮಂಡಲವತ್. ಭವನಂ ವಿಭಾತಿ ಭುವನೈಕಪತೆ, ದೇವರ ಮನೆ ಆ ಎಲ್ಲ ಮನೆಗಳಿಗಿಂತ ಎತ್ತರದ ಮನೆಯಂತ. ದೇವರ ಮನೆ ದೊಡ್ಡದಿರ್ಬೇಕ್ರಿ, ಚಂದಿರ್ಬೇಕು, ನೋಡ್ಲಿಕ್ಕೆ ಆನಂದ ಬರ್ತಿರ್ಬೇಕು. ಇವು ನಮ್ಮ ಮನ್ಯಾಗ ಒಂದು ದೇವ್ರ ಮನೆ ಇರ್ತಾವ ನೋಡ್ರಿ, ದೇವರಿಗೆ ಎಷ್ಟು ದುಃಖ ಆಗ್ತಿರ್ತಂದ್ರೆ ಇವ್ರಿಗೆ ಮನಿ ಕೊಟ್ಟು ನಾ ಮುಲ್ಯಾಕ ಕೊಡೋ ಪ್ರಸಂಗ ಬಂತು ಅನ್ಕೊಂಡಿರ್ತಾನ ದೇವ್ರು. ಕೆಲವರು ಮನಿಯೊಳಗ ಒಂದಿಷ್ಟು ಜಾಗ ಕೊಟ್ಟಿರ್ತಾರೆ ದೇವ್ರ ಮನಿ ಏನ್ ಪುಣ್ಯಕ್ಕ. ನಾವೊಂದು ಊರಿಗೆ ಹೋಗಿದ್ರಿ ಅಂದ್ರೆ, ಒಂದು ಊರ ಮುಂಬೈ ಒಳಗಿದ್ದಾಗ ಒಮ್ಮೆ ಹೋಗಿದ್ದೆ ಒಬ್ಬರ ಮನೆಗೆ. ಆಚಾರ ಬಂದಿರಿ ಬರ್ರಿ ನಮ್ಮ ಮನಿ ತೋರಿಸ್ತೀವಿ ಅಂದ್ರೆ, ನಾನು ಮನಿ ಮತ್ತೆ ತೋರಿಸ್ತೀವಿ ಅಂದಾಗ ನಾವ್ಯಾಗ ಬಿಡ್ತೀವಿ, ಮತ್ತೆ ನಮಗೂ ನೋಡೋ ಹುಚ್ಚಿರ್ತದೆ. ನೋಡ್ತೀವಿ, ಹೂ ಅಂತ ಹೋದ್ವಿ, ನೋಡ್ಕೊಂಡ್ ಬಂದ್ವಿ ಮನಿ ಎಲ್ಲ. ನನಗೆ ಎಲ್ಲಾ ಕಾಣಿಸ್ತು, ದೇವ್ರ ಮನೆ ಕಾಣಿಸ್ತಿಲ್ಲ. ನಾನು ಬಿಡಬಾರ್ದ ಕೇಳ್ಬಿಟ್ಟೆ ಸುಮ್ಮನೆ. ಯಜಮಾನ್ರೆ ದೇವ್ರ ಮನಿ ಎಲ್ಲೇ ಅಂದ್ರೆ, ಅಯ್ಯ ಆಚಾರ ನೋಡ್ಲಿಲ್ಲೇ ನೀವು ಅಂದ್ರು. ನನಗೆ ಉಲ್ಟಾ ಪ್ರಶ್ನೆ, ಅಯ್ಯ ಆಚಾರ ನೋಡ್ಲಿಲ್ಲೇ ನೀವು ದೇವ್ರ ಮನಿ? ನಾನು ಇಲ್ರಪ್ಪ ನೋಡ್ಲಿ ತೋರಿಸ್ರಿ ಅಂದ್ರೆ, ಬರ್ರಿ ಅಂತ ಹೇಳಿ ಕಪಾಟ ತೆಗದವ. ಹಿಂಗ ಕಪಾಟ ಹಿಂಗ್ ತೆಗದ, ಎರಡು ಬಾಗ್ಲದ ಹಿಂಗ್ ತೆಗದ. ನಮ್ಮ ಮನ್ಯಾಗ ಹಾಲು ಮೊಸರಿನ ಕಪಾಟ ಇರ್ತದೆ, ಹೆಂಗ ಹಿಂಗ್ ತೆಗದವ. ನೋಡಿದೆ ಒಳಗೆ ಒಂದು ಪೆಟ್ಟಿಗೆ ಒಳಗೆ ಕೂತಿದ್ದವ ದೇವ್ರ ಪಾಪ. ನಾನ್ದೆ ಹಿಂಗ್ಯಾಕೆ ಇಟ್ಟಿರಿ ನೋಡ್ರಿ ಆಚಾರ, ಎಲ್ಲಾನು ದೇವ್ರದ ಮನಿ, ಪ್ರತ್ಯೇಕ ಯಾಕೆ ಮಾಡ್ಬೇಕ್ರಿ ಆಚಾರ? ಮತ್ತ ಅವ್ನು ಸುಳ್ಳ ಬಾಬಾ ಬಾಬಾ. ನಾ ಅಂದೆ, ಅಣ್ಣ ನಿನ್ನಂತಹ ಜಾಣ ಜಗತ್ನಾಗ ಇನ್ನೊಬ್ಬ ಇರ್ಲಿಕ್ಕಿಲ್ಲ. ಎಲ್ಲವೂ ದೇವರದ್ದೇ ಮನಿ ಆದಾಗ ಮತ್ತ್ಯಾಕೆ ದೇವ್ರ ಮನಿ ಅಂತ ಕೇಳ್ತೀಯಲ್ಲಪ್ಪ ಅಂದೆ. ನಾ ಕೇಳಿದೆ, ಪೂಜೆ ಹೆಂಗ್ ಮಾಡ್ತೀನಿ, ಇಂತ್ಕೊಂಡ್ ಮಾಡ್ತೀನಿ ಅಂತ. ನಾನು ಬಿಡ್ಲಿಲ್ರಿ. ಮತ್ತ ನಾವು ಮತ್ತೆ ಮುಂದೋದು ನಿಂತ ಮಾಡ್ತೀನಿ ಪೂಜಾ ಅಂದೆ. ಇಲ್ಲ ಚಾರ, ಪೂಜಾ ಕಾಲಕ್ಕೆ ಕೆಳಗೆ ಕೊಡ್ಸಿರ್ತೀನಿ ಅವನ್ನ, ಮುಗಿದ್ಮೇಲೆ ಮತ್ತೆ ಎತ್ ಮೇಲೆ ಇಟ್ಬಿಡ್ತೇನೆ ಅಂತ. ಸಾಕ್ ಬಿಡಪ್ಪ, ಚಲೋ ಆತಂತ ಹೇಳಿ. ದೇವರಿಗೆ ಮನೆ ಇಲ್ಲ ನಮ್ಮ ಮನೆಯಲ್ಲಿ, ಅವನ ಮನೆಯಲ್ಲಿ ನಾವಿದ್ದು ನಮಗೆ ದೇವರ ಮನೆ ಕೊಡ್ಲಿಕ್ಕೆ ಅವಕಾಶ ಇಲ್ಲ ನಮಗೆಲ್ಲ. ಅವೇನ್ ಬಹಳ ಕೇಳಂಗಿಲ್ಲ, ಆದ್ರೂ ದೇವರಿಗೊಂದು ಮನೆ ಮಾಡಿರೋದಿಲ್ಲ. ವೈಕುಂಠದಲ್ಲಿ ದೇವರ ಮನೆ ಭವನಂ ವಿಭಾತಿ ಭುವನೈಕಪತೆ ಭುವನತ್ರಯಾದ್ಭುತ ಗುಣಾತಿಶಯೀ. ಭುವನತ್ರಯಾದ್ಭುತ, ಮೂರು ಲೋಕದಲ್ಲಿ ನೀವು ಯಾವುದನ್ನ ನೋಡಿ ಇದು ಅದ್ಭುತ ಅಂತ ಬೆಳಗಾಗ್ತೀರಿ, ಕಣ್ಬಿಡ್ತೀರಿ, ಅಂತಹ ಎಲ್ಲ ಪದಾರ್ಥಗಳು ಕೂಡ ಆ ಭಗವಂತನ ಮನೆಯಲ್ಲಿ ಸಾಲು ಸಾಲಾಗಿ ಜೋಡಿಸಿ ಇಟ್ಟಿದ್ದಾರೆ. ಎಲ್ಲ ಸ್ವಚ್ಛ ಪದಾರ್ಥಗಳು, ಫಳಫಳ ಅಂತ ಹೊಳೆಯುವಂತಹದ್ದು. ನಮ್ಮ 4 ದಿವಸ ಆದದ್ದು ಅಂದ್ರೆ ಇಷ್ಟೇ ಹತ್ರ ಧೂಳು ಕೂತಿರ್ತದ್ರಿ ದೇವ್ರ ಪಿಟಿಗೆ ಮೇಲೆ. ಹೊರಗಿನ ಮನೆ ಅಂತೂ ಕೇಳಲೇಬೇಡ್ರಿ, ಹಂಗಿದ್ದಿದ್ದಿಲ್ಲ ದೇವರ ಮನೆ. ಭುವನತ್ರಯಾದ್ಭುತ ಗುಣಾತಿಶಯೀ ವರಮಿಂದಿರ ಪ್ರಕರ ಮಧ್ಯಗತಂ. ಹೇಗಿತ್ತು ದೇವರದ್ದು ಅಂದ್ರೆ, ವರಮಂದಿರ ಪ್ರಕರ ಮಧ್ಯಗತಂ ಧ್ವಜಮಂಡಲಸ್ಥ ಶಶಿಮಂಡಲವತ್. ಅದಕ್ಕೆ ದೃಷ್ಟಾಂತ ಹೇಳ್ತಾರೆ. ಎಲ್ಲ ಸುತ್ತಲೂ ಶ್ರೇಷ್ಠ ಮನೆಗಳ ಮಧ್ಯದಲ್ಲಿ ಇದೊಂದು ಅತ್ಯಂತ ಶ್ರೇಷ್ಠವಾದ ಮನೆ ಹೇಗೆ ಕಾಣ್ತಿತ್ತು ಅಂದ್ರೆ,
ನಕ್ಷತ್ರಗಳ ಮಂಡಲದ ಮಧ್ಯದಲ್ಲಿ ಚಂದ್ರ ಕಂಡಂತೆ ಕಾಣ್ತಾ ಇದ್ದಂತೆ. ಒಂದ್ಸರ್ತಿ ಹಿಂಗ್ ಫೋಟೋ ತೆಗೆದು ನೋಡ್ರಿ ಗೊತ್ತಾಗತ್ತೆ ಎಷ್ಟು ಚಂದ ಇರ್ತದೆ. ಈಗಂತರೂ ಕ್ಯಾಮ್ರಾಗಳು ಎಲ್ಲಿ ಬೇಕಲ್ಲಿ ಬರೀ ನಾಸಾದವರು ಮತ್ತೊಬ್ರು ಮುಗಿದೊಬ್ರು ಮ್ಯಾಲೆ ಇಟ್ಬಿಟ್ಟಾರ ಪೂರ್ಣ ಅಲ್ಲೇ ಚಂದನ್ ಬಾಜುಕ. ಅಲ್ಲಿಂದ ನೀವು ಒಂದ್ಸಲಿ ನೋಡಿದಿರಿ ಅಂತಂದ್ರೆ ಎಲ್ಲ ಎಷ್ಟು ಚಂದ ಕಾಣಿಸ್ತದೆ ಅಂದ್ರೆ ಸುತ್ತಲೆಲ್ಲ ಲಕ್ಷ 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 ನಕ್ಷತ್ರಗಳು, ಮಧ್ಯದಲ್ಲೊಂದು ಚಂದ್ರಮಂಡಲ ಬಹಳ ಚಂದದ, ಬಹಳ ಸುಂದರ ಅಂದ್ರೆ ಬಹಳ ಸುಂದರ. ಪಂಡಿತಾಚಾರ್ಯರಂತಾರೆ ದ್ವಿಜಮಂಡಲಸ್ಥ ಶಶಿಮಂಡಲವತ. ದ್ವಿಜ ದ್ವಿಜ ಅಂದ್ರೆ ಸಂಸ್ಕೃತದಲ್ಲಿ ನಕ್ಷತ್ರಗಳಂತ, ಬಹಳ ಅಪರೂಪದ ಹೆಸರಿದು. ಪ್ರಾಯ ನಾವು ನಕ್ಷತ್ರಕ್ಕೆ ದ್ವಿಜ ಅಂತ ಹೆಸರಿದೆ ಅಂತ ಗೊತ್ತಿಲ್ಲ ನಮಗೆ. ನಾವೇನ್ ಕೇಳಿದ್ದೇವೆ ಅಂದ್ರೆ ದ್ವಿಜ ಅಂದ್ರೆ ಬ್ರಾಹ್ಮಣ, ದ್ವಿಜ ಅಂದ್ರೆ ಕ್ಷತ್ರಿಯ, ದ್ವಿಜ ಅಂದ್ರೆ ವೈಶ್ಯ, ಇವರು ಎಲ್ಲರಿಗೂ ದ್ವಿಜ ಅಂತ ಕರೀತಾರೆ. ಪಕ್ಷಿಗಳಿವೆ, ಎಲ್ಲ ಪಕ್ಷಿಗಳಿಗೂ ದ್ವಿಜ ಅಂತ ಕರೀತಾರೆ. ಆಮೇಲೆ ಹಲ್ಲು, ಅದಕ್ಕೂ ದ್ವಿಜ ಅಂತ ಕರೀತಾರೆ. ನಮ್ಮ ಹಲ್ಲಿಗೆ ದ್ವಿಜ ಅಂತ ಹೆಸರು ಇದು, 2 ಸರ್ತಿ ಬರ್ತಾವಂತ. ಇನ್ನ ಹಲ್ಲಾತು, ನಕ್ಷತ್ರಕ್ಕೂ ದ್ವಿಜ ಅಂತ ಹೆಸರಂತೆ. ಯಾಕೆ ಅಂತ ಕೇಳಿದ್ರೆ ಆಶ್ಚರ್ಯ ಆಗ್ತದೆ. ಅವು 2 ಬಾರಿ ಬರ್ತಾವಂತೆ. ಚಂದ್ರ ಇದ್ದಾಗೊಮ್ಮೆ, ಚಂದ್ರ ಇಲ್ಲದೆ ಇದ್ದಾಗೊಮ್ಮೆ ಬರ್ತಾವಂತೆ. ಚಂದ್ರ ಇದ್ದಾಗ ಶುಕ್ಲ ಪಕ್ಷದಲ್ಲಿ, ಚಂದ್ರ ಇಲ್ಲದೆ ಇದ್ದಾಗ ಕೃಷ್ಣ ಪಕ್ಷದಲ್ಲಿ 2 ಬಾರಿ ಬರ್ತಾವಾದ್ರಿಂದ ಅವುಗಳಿಗೂ ಕೂಡ ದ್ವಿಜ ಅಂತ ಕರಿಬೇಕಂತ. ಯಾವಾಗ ಹುಣ್ಣಿಮೆಯಲ್ಲಿ ರಾಕಾಯಾಂ ಚಂದ್ರೇಣ ಸಹ ದರ್ಶೇ ಚ ಚಂದ್ರೇಣ ದಿನ, ದರ್ಶ ಇದ್ದಾಗ ಚಂದ್ರ ಇಲ್ಲದೆ ಇದ್ರೂ ಕೂಡ ನಕ್ಷತ್ರಗಳು ಕಾಣ್ತದೆ. ಹುಣ್ಣಿಮೆ ದಿವಸ ಚಂದ್ರನ ಜೊತೆಗೆ ಕಾಣ್ತದೆ. ಹೀಗೆ 2 ಬಾರಿ ಬಂದದ್ದರಿಂದ ನಕ್ಷತ್ರಗಳಿಗೂ ಕೂಡ ದ್ವಿಜ ಅಂತ ಕರೀತಾ ಇದ್ದಾರೆ. ಈಗ ಇಲ್ಲಿ ದೃಷ್ಟಾಂತ ಹೇಳಿದ್ದೇನು ನಾರಾಯಣ ಪಂಡಿತಾಚಾರ್ಯರು ಅಂದ್ರೆ, ನಕ್ಷತ್ರ ಮಂಡಲದ ಮಧ್ಯದಲ್ಲಿ ಚಂದ್ರಮಂಡಲದಂತೆ ಭಗವಂತನ ಮನೆ ಇತ್ತು ಅಂತ ಹೇಳ್ತಾರೆ. ಅರ್ಥ ಮಾಡಿಕೊಳ್ಳ್ರಿ, ಬಹಳ ಸುಂದರವಾಗಿದೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳುವಾಗ ಒಂದು ಮಾತನ್ನು ಅಂದಿದ್ದಾನೆ, ನಕ್ಷತ್ರಾಣಾಮಹಂ ಶಶಿ ಎಂದಿದ್ದಾನು. ನಾನು ಯಾರಾಗಿದ್ದೇನೆ ಅಂದ್ರೆ ನಕ್ಷತ್ರಗಳ ಮಧ್ಯದಲ್ಲಿ ಚಂದ್ರನಾರಾಗಿದ್ದೇನೆ ಅಂತ ದೇವರು ಹೇಳ್ಕೊಂಡಿದ್ದಾನೆ. ಅದನ್ನೇ ಪಂಡಿತಾಚಾರ್ಯರು ದ್ವಿಜಮಂಡಲಸ್ಥ ಶಶಿಮಂಡಲವತ ಅಂತ ಕರೆದಿದ್ದಾರೆ. ನಕ್ಷತ್ರಾಣಾಂ ಅಹಂ ಶಶಿ, ನಕ್ಷತ್ರಗಳ ಮಧ್ಯದಲ್ಲಿ ನಾನು ದೊಡ್ಡ ನಕ್ಷತ್ರ ಯಾವುದು ಅಂದ್ರೆ ಚಂದ್ರ ಇದ್ದಂತೆ ಅಂತ. ಇದರಿಂದ ಏನ್ ತಿಳಿದು ಬರ್ತದೆ ಅಂದ್ರೆ, ವೈಕುಂಠದಲ್ಲಿ ಅನಂತ ಜೀವರಾಶಿಗಳು ಇದ್ದಾಗ್ಯೂ ಅವರ ಮಧ್ಯದಲ್ಲಿ ಭಗವಂತ ಪ್ರತ್ಯೇಕವಾಗಿ ಇದ್ದಾನೆ, ಚಂದ್ರ ಇದ್ದಂತೆ. ಕೆಲವರು ಹೇಳುವಂತೆ ಇಲ್ಲಿಂದ ಮುಕ್ತಿಯನ್ನ ಹೊಂದಿದ ಕೂಡಲೇ ಇವನೇ ದೇವರಾಗುವುದಲ್ಲ. ಒಂದು ವೇಳೆ ಇಲ್ಲಿಂದ ಮುಕ್ತಿ ಹೊಂದಿದ ಮೇಲೆ ಇವನೇ ದೇವರಾಗುವುದಾದರೆ ನಕ್ಷತ್ರಗಳ ಮಧ್ಯದಲ್ಲಿ ಚಂದ್ರ ಇದ್ದಾನೆ ಅಂತ ಭೇದ ಹೇಳಲಿಕ್ಕೆ ಹೆಂಗ್ ಬರ್ತದೆ? ನಕ್ಷತ್ರ ಬೇರೆ, ಚಂದ್ರ ಬೇರೆ. ನಕ್ಷತ್ರಗಳು ಅಸಂಖ್ಯಾತ. ಎಷ್ಟು ಎಣಿಸ್ತೀರಿ ನಕ್ಷತ್ರಗಳನ್ನ? ನಕ್ಷತ್ರಗಳನ್ನು ಎಣಿಸಿ ಮುಗಿಸಿದ್ದೀರಿ ಅಂತಿದೆಯಾ? ಇಲ್ವೇ ಇಲ್ಲ. ಹಾಗೆ ನಕ್ಷತ್ರಗಳನ್ನು ಎಣಿಸಿ ಮುಗಿಸಲಾಗದೇ ಇದ್ದಂತೆ ಜೀವರಾಶಿಗಳ ಸಂಖ್ಯೆ ಇದೆ. ಚಂದ್ರ ಎಷ್ಟಿದ್ದಾನೆ ಅಂದ್ರೆ ಒಬ್ಬನೇ, ದೇವರೊಬ್ಬನೇ. ದೇವರ 50 ಮಂದಿ ಇಲ್ಲ. ಆದರೆ ಕೆಲವರ ಸಿದ್ಧಾಂತದಲ್ಲಿ ದೇವರಿಬ್ರು, ಸಗುಣ ಬ್ರಹ್ಮ ನಿರ್ಗುಣ ಬ್ರಹ್ಮ ಅಂತ ಇಬ್ರು. ಖರೆ ಅಂದ್ರೆ ಮಧ್ವಾಚಾರ್ಯ ಅದ್ವೈತ ಹೇಳಿದವರು, ಉಳಿದವರು ದ್ವೈತ ಹೇಳ್ಯಾರ. ಯಾಕೆ ಹೇಳ್ರಿ? 2 ಮೋಕ್ಷ ಹೇಳ್ಯಾರ್ರಿ ಅವರು. ಶಂಕರಾಚಾರ್ಯರು 2 ಮೋಕ್ಷ ಹೇಳಿದ್ದಾರೆ, ಮಧ್ವಾಚಾರ್ಯ 1 ಮೋಕ್ಷ, ಇವರೇ ಅದ್ವೈತಿಗಳು. ಮತ್ತೆ ಮಧ್ವಾಚಾರ್ಯ ಒಬ್ಬನ ದೇವರಿದ್ದ ಅಂತ ಹೇಳಿ ಇವರೇ ಅದ್ವೈತಿಗಳು. ಅವರು 2 ದೇವರಿದ್ದ ಅಂತ ಹೇಳಿ ಅವರೇ ದ್ವೈತಿಗಳು. ಖರೆ ಅನ್ನೋದು ಉಲ್ಟಾದರೆ ನಾವು ತಿಳ್ಕೊಂಡದ್ದು ದ್ವಿಜಮಂಡಲಸ್ಥ ಶಶಿಮಂಡಲವತ. ನಕ್ಷತ್ರಗಳ ಮಧ್ಯದಲ್ಲಿ ಭಗವಂತ ಶಶಿ ಅಂತ ಇದ್ದಾನಂತೆ. ದೇವರಿಗೆ ಶಶಿ ಅಂತ ಹೆಸರಂತೆ. ಯಾಕೆ ಅಂತ ಕೇಳಿದ್ರೆ, ಅತಿಶಯವಾದ ಸುಖವುಳ್ಳವನಾದದ್ದರಿಂದ ದೇವರಿಗೆ ಶಶಿ ಅಂತ ಕರೀತಾರೆ. ಶಂ ಅಂದ್ರೆ ಸುಖ. ಅತಿಶಯವಾದ ಸುಖವುಳ್ಳವನಾದದ್ದರಿಂದ ದೇವರಿಗೆ ಶಶಿ ಶಶಿ ಅಂತ ಹೆಸರಂತೆ. ದ್ವಿಜಮಂಡಲಸ್ಥ ಶಶಿಮಂಡಲವತ ಇದ್ದಾನೆ ಭಗವಂತ. ಇಂತಹ ಮನೆಗಳಲ್ಲಿ, ದೇವರ ಮನೆಯಲ್ಲಿ ಕೆಲಸ ಯಾರು ಮಾಡ್ತಾಳೆ ಅಂತ ಕೇಳಿದ್ರೆ ಮಹಾಲಕ್ಷ್ಮೀ ದೇವಿ ಎಲ್ಲ ಕೆಲಸ ಜವಾಬ್ದಾರಿ ಅಂತ. ಏನ್ ಮನೆಗೆ ಇವ್ರು ಕೆಲಸದವ್ರು ಬಂದಿಲ್ವಾ ಇವತ್ತು? ನೀವೇ ಮಾಡ್ತಾ ಇದ್ದೀರಿ. ಈ ಮನೆ ಯಜಮಾಂತಿ ಏನಾದ್ರೂ ಕೈಯಲ್ಲಿ ಹಿಡ್ಕೊಂಡ್ರೆ, ಸಾಮಾನು ಹಿಡ್ಕೊಂಡ್ರೆ ಆಜು ಬಾಜು ಮನೆ ಯಾಕೆ ಭಾಂಡಿಗೆ ಸುಖ ಕೇಳುತ್ತೆ.
ಬಾಂಡಿ ಗೊತ್ತದ, ಬಾಂಡಿ ಹಾಕಿ ಕ್ಯಾನ್ಸಲ್ ಇವತ್ತು ನಿಮ್ದ ಅಂತ ತಿಳ್ಕೊಂಡ್ರಿ. ಏನ್ ಮಹಾಲಕ್ಷ್ಮಿ ಇದ್ದು ಕೆಲಸ ಮಾಡ್ತಾ ಇದ್ರೆ ಪ್ರಾಯ ಕೆಲಸದವರು ಇಲ್ವೇನೋ ಅಂತ ಕೇಳಿದ್ರೆ, ಏನೋ ಧನ್ಯಳೋ ಲಕುಮಿ, ಎಂಥ ಮಾನ್ಯಳೋ, ಸಾನುರಾಗದಿ ಹರಿಯ ಸೇವೆ ತಾನೇ ಎಲ್ಲ ಆಕೆ ಮಾಡ್ತಾವಂತ. ಪಾಪ ಬಿಟ್ಟು ಕೊಡಂಗಿಲ್ರಿ ಒಟ್ಟು. ಏನು ಪ್ರೀತಿಯೋ ಏನೋ ಗಂಡನ ಮೇಲೆ ಎಲ್ಲರ ಛೇ 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 ಛೇ. ನೋಡಿದ್ರೆ ಆಶ್ಚರ್ಯ ಆಗ್ತದೆ, ನೋಡಿದ್ರೆ ಸಂತೋಷ ಆಗ್ತದೆ. ಸ್ವಯಮಿಂದಿರೈವ ಪತಿಮಾನಕರಿ ಗೃಹ ಕರ್ಮ ಯತ್ರ ಕುರುತೆ ಸುತರಾಂ ಅಪಿ ಕಿಂಕರೀ ದಶಶತೀ ಮಹಿತ ಶ್ರಿಯಮತ್ರ ವರ್ಣಯತಿ ವೇಶ್ಮನಿಕಃ. ಸ್ವಯಮಿಂದಿರೈವ, ತಾನೇ ಮುಂದೆ ನಿಂತುಕೊಂಡು, ಪತಿಮಾನಕರಿ, ಗಂಡನಿಗೆ ಭಾರೀ ಗೌರವ ಸಲ್ಲಿಸಬೇಕು ಅಂತ ತಾನೇ ನಿಂತು 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 ಗೃಹ ಕರ್ಮ ಯತ್ರ ಕುರುತೆ ಸುತರಾಂ. ಗೃಹ ಕರ್ಮ ಅಂದ್ರೆ ಮನೆ ಕೆಲಸ ಎಲ್ಲ ಮಾಡ್ತಾವಂತ. ಪಾಪ ಕಸ ಬಳಿಯೋದನ್ನ ಹಿಡ್ಕೊಂಡು, ತಳಿ ಹಾಕೋದು, ರಂಗೋಲಿ ಹಾಕೋದು, ಅಡಿಗೆ ಮಾಡೋದು, ಬಡಸೋದು, ಗಂಡಗೆ ಸ್ನಾನಕ್ಕೆ ಹಾಕೋದು, ಅತಿ ಆತ್ರೆ ಆಚರಣೆ ಬೇಡ್ರಿ, ಎಲ್ಲಾ ಕಡೆ ಮಾಡ್ತಾಳೆ. ಮತ್ತೇನ್ ಮಾಡ್ಲಿಕ್ಕೆ ಬರ್ತದೆ? ಇಲ್ಲ ಆಚಾರ ಒಂದ್ ಹೊಂತ್ರೊಳಗ ಮಾಡೋದು ಸರಿ ಇರ್ತದ. ಮುಂದೆ ಮುದುಕರಾದ್ಮೇಲೆ ಮಾಡ್ರಿ, ಯಾರು ಮಾಡ್ತಾರ ಆಚಾರ ಅಂತ ಕೇಳಿದ್ರೆ, ದೇವರ ನಿಯಮ ಇಟ್ಕೊಂಡ್ಬಿಟ್ಟಾನ. ಏನ್ ನಿಯಮ ಇಟ್ಕೊಂಡಾನ? ನನ್ನ ಸ್ನಾನ ಆಗ್ಬೇಕಾದ್ರೆ ನನ್ನ ಹೆಂಡತಿ ಮಾಡಿಸಿದ್ರೆ ನಾ ಸ್ನಾನ ಮಾಡ್ತೀನಿ, ಇಲ್ಲೇ ಇದ್ರೆ ಮಾಡಂಗಿಲ್ಲ ಅಂತ ಅವನೇ ಇಟ್ಕೊಂಡ್ಬಿಟ್ಟಾನ ಸಂಕಲ್ಪ. ಪಾಪ ಕೆಲವು ಇಟ್ಕೊಂಡ್ಬಿಟ್ಟಿರ್ತಾರೆ, ಅಕ್ಕಿ ಬಡಿಸಿದ್ರೆ ಊಟ ಮಾಡ್ತೇನೆ, ಇಲ್ಲ ಮಾಡಂಗಿಲ್ಲ ಅಂತ ತಿಳ್ಕೊಂಡ್ರೆ ಕೆಲವು ಸಂಕಲ್ಪ ರೀ. ಬೇರೆಯವ್ರ ಬರೋದು ನಮ್ಗೆ, ಅವರೇ ದೇವರು ಹಂಗಿಟ್ಕೊಂಡ್ಬಿಟ್ಟಾನ. ಅದಕ್ಕೆ ಶಂಖದಿಂದ ಬಿದ್ರೇನೆ ಅಭಿಷೇಕ ಆಗೋದು. ಲಕ್ಷ್ಮೀದೇವಿಯಿಂದಲೇ ನಾನು ಸ್ನಾನ ಮಾಡಬೇಕು ಅಂತ ಇಟ್ಕೊಂಡದ್ದು ಯಾಕೆ ಅಂದ್ರೆ, ಶಂಖದಿಂದ ಬಿದ್ರೇನೆ ತೀರ್ಥ ಅಂತ ಕರೆದ್ರು ನೋಡ್ರಿ. ಅದನ್ನ ಯಾರು ಕಂಡಿಡಿದಾರ್ರಿ ಈ ಶಬ್ದ, ಭಾರಿ ಹಿಡಿದಾರ. ಶಂಖದಿಂದ ಬಿದ್ದರೆ ವಟಕದಿಂದ ಹಾಕಿರೋ ತೀರ್ಥ ಅಲ್ರಿ ಅದು. ನೀವು ಅಭಿಷೇಕ ಮಾಡ್ಬೇಕಾದ್ರೆ ಶಂಖ ಇದ್ದಿಲ್ಲ ಅಂತ ಇಟ್ಕೊಡ್ರಿ, ಸುಮ್ಮನೆ ವಟಕದಿಂದ ಹಾಕಿರ ನೋಡಂತ ಗ್ಲಾಸ್ ತೀರ್ಥ ಆಗಿಲ್ಲ ಇವತ್ತು. ಎತ್ತಕ್ಕೋ ತೀರ್ಥ ಆಗಿಲ್ಲ ಇವತ್ತು. ಶಂಖದಿಂದ ಬಿದ್ದರೆ ತೀರ್ಥ ಅಂತ ಅನ್ನೋದು ಏನು ಅಂದ್ರೆ, ಆ ಲಕ್ಷ್ಮೀದೇವಿಯೇ ಭಗವಂತನಿಗೆ ಸ್ನಾನ ಮಾಡಿಸ್ಬೇಕು, ಭಗವಂತನಿಗೆ ಹಾಸಿಗೆ ಹಾಸಿಕೊಡಬೇಕು, ತಾನೇ ಕಾಲು ಎಲ್ಲವನ್ನ ಅವಳೇ ಮಾಡ್ತಾಳೆ. ಸ್ವಯಮಿಂದಿರೈವ ಪತಿಮಾನಕರಿ ಗೃಹ ಕರ್ಮ ಯತ್ರ ಕುರುತೆ ಸುತರಾಂ. ಕೆಲಸದವರು ಇರ್ಲಿಲ್ವೇ ಅಂದ್ರೆ, ಅಪಿಕಿಂಕರಿ ದಶಶತೀ ಮಹಿತ, ಸಾವಿರ ಸಾವಿರ ದಾಸಿಯರು, ಕೋಟಿ ಕೋಟಿ ಭೃತ್ಯರಿರಲು. ಕೋಟಿ ಕೋಟಿ ಭೃತ್ಯರಂತ ಮಹಾಲಕ್ಷ್ಮಿ ಮನೆಯಾಗ. ಒಬ್ರು ಸಿಗೋಲ್ನಾಗ ಕೆಲಸಕ್ಕೆ ನಮಗೆ, ಒಬ್ರು ಬಂತು ಸಿಗೋಲ್ನಾಗಿರ್ತಾರೆ. ಅವ್ರು ಬೇರೆ ಆರ್ಡರ್ ಮಾಡ್ತಿರ್ತಾರೆ. ನಿಮ್ ಮನ್ಯಾಗ ಭಾಂಡಿ ಹೆಂಗ, ಗ್ಯಾಸ್ ಮೇಲೋ ಇಡ್ಲಿ ಒಲಿ ಮೇಲೋ ಕಟ್ಟಿಗೆ ಒಲಿ ಮೇಲೋ. ಆ ಗ್ಯಾಸ್ ಮೇಲೆ ಅಂದ್ರೆ ಮಿನಿಮಮ್ ಚಾರ್ಜು, ಇಡ್ಲಿ ಒಲಿ ಅಂದ್ರೆ ಸ್ವಲ್ಪ ಪ್ರೀಮಿಯಂ ಚಾರ್ಜು ಮುಂದೆ ಹೋಗ್ತಿರ್ತದೆ. ಕಟ್ಟಿಗೆ ಅಂದ್ರೆ ಬರಂಗೇ ಇಲ್ಲ, ಬರಂಗೇ ಇಲ್ಲ. ನಿಮಗೆ ನಮಗೆ ಸಂಬಂಧ ಇಲ್ಲೇ ಇಲ್ಲ ಆಚಾರ. ಅದಕ್ಕೆ ಏನ್ ಮಾಡ್ತೀರಿ, ಹಿಂದಿನವರು ಕಟ್ಟಿಗೆ ಒಲಿ ಮೇಲೆ ಇಟ್ಟ ಮೇಲೆ ಮಣ್ಣಿನ ಪಾತ್ರೆ ಇಟ್ಬಿಡ್ತಿದ್ರು. ನಿಶ್ಚಿಂತ ಕೆಲಸ ಇವು. ಮಣ್ಣಿನ ಪಾತ್ರೆ ಇಟ್ರೆ ಅದ ಮಣ್ಣು ಹಚ್ಚಿಬಿಟ್ರೆ ಮುಗಿದು ಕೆಲಸ. ಮತ್ತೆ ಇವು ನಮ್ಮ ಸ್ಟೀಲಿನ ಮತ್ತೆ ತೊಳ್ಕೋತ್ ಕೊಡಿ, ಯಾರು ಕೆಲಸ ಅವನ್ನೆಲ್ಲ ಇಲ್ಲೇ ಇಲ್ಲ. ಅದಕ್ಕೆ ಕೆಲಸಕ್ಕೆ ಕೋಟಿ ಕೋಟಿ ಭೃತ್ಯರಿರಲು, ಕೋಟಿ ಕೋಟಿ ಭೃತ್ಯರಿದ್ರು ಕೂಡ ಹಾಟಕಾಂಬರನ ಸೇವೆಯನ್ನು ತಾನೇ ಮಾಡುತ್ತೀಗಳು. ಅವಳೇ ಮಾಡ್ತಾ ಇದ್ದಾಳೆ ಅಂದ್ರೆ ಏನು ಧನ್ಯಳೋ ಲಕುಮಿ, ಎಂಥ ಮಾನ್ಯಳೋ ಅಂದ್ರು. ಇದೇ ಮೂಲ ಶ್ರುತಿ ಅವರಿಗೆ, ಭಾಗವತದ ವಾಕ್ಯ ಇದರದ್ದೇ. ಗೃಹ ಕರ್ಮ ಯತ್ರ ಕುರುತೆ ಸುತರಾಂ ಅಪಿ ಕಿಂಕರೀ ದಶಶತೀ ಮಹಿತ ಶ್ರಿಯಮತ್ರ ವರ್ಣಯತಿ ವೇಶ್ಮನಿಕಃ. ಹೇಗೆ ಮನೆ ಕಸ ಬಳಿತಾಳಂತವಳು. ಹ್ಯಾಕ್ ಬಳಿತಾಳ್ರಿ ಮನೆ ಕಸ ಅಂತ ಕೇಳಿದ್ರೆ, ಭಾಗವತದ ತೃತೀಯ ಸ್ಕಂದಲ್ಲಿ ಹೇಳುವಾಗ ಅವಳ ಕೈಯಲ್ಲೊಂದು ದೊಡ್ಡ ಕಸಬರಗಿ ಅದಂತ. ದೊಡ್ಡ ಕಸಬರಗಿ ಯಾಕ್ರೆ ಚರ ದೊಡ್ಡದಂತ ಎತ್ತಿ ಹೇಳ್ತೀರಿ, ಸಣ್ಣದಿದ್ರು ಬಳ್ಳಿಗೆ ಬರ್ತದೆ. ಬಗ್ಗಿ ಬಳಿಬೇಕಲ್ರಿ, ಬಗ್ಗಿ ಬಳಿಲಿಕ್ಕೆ ಆಗಂಗಿಲ್ಲ ನಮ್ಗೆ. ಅದಕ್ಕೆ ಈಗ ಏನ್ ಮಾಡ್ರೆ ಗೊತ್ತೇನ್ರಿ, ಬಗ್ಗಿ ಬದಲು ನೆಲ ಬಳಸ್ತಿದ್ರಿ, ಸ್ವಲ್ಪ ವ್ಯಾಯಾಮ ಆಗ್ತಿತ್ತದು. ಈಗ ಉದ್ದನ್ ಬಡಿಗೆ ಸಮೇತ ಬಂದ್ಬಿಟ್ಟದ. ಹಿಂಗ್ ಹಿಂಗ್ ಅಂತ ಇರ್ತಾರೆ. ಅದೇನು ಮನೆಯಾಗಿದ್ದವ್ರು ಹೊರಗೆ ಹಾಕ್ಲಿಕ್ಕೆ ಏನ್ ಮಾಡ್ಲಿಕ್ಕೆ ತಿಳಿಯಂಗಿಲ್ರಪ್ಪ ಒಟ್ಟ. ಸೊ ಬಗ್ಗಿ ಒರೆಸಿದ್ರೆ ಮೈ ಕೈ ಎಲ್ಲ ವ್ಯಾಯಾಮ ಆಗ್ತಿತ್ತು ಅಂತ ನಮ್ಮ ಹಿಂದಿನವ್ರು ಮಾಡಿದ್ರೆ, ನಿಂತ ಹಿಂಗ್ ಅನ್ನೋದು ಅದು ಯಾರನ್ನೋ ಮೇಲೆ ಅರಿಲಿಕ್ಕತ್ತಾರ ಅನ್ನೋ ಹಂಗ ಅಂತ ಹೇಳಿ ಅವಳು ಒಂದು ಕಮಲ ಹಿಡ್ಕೊಂಡಿದ್ದಾಳಂತೆ ಕೈಯಲ್ಲಿ. ಕಮಲ ಹಿಡ್ಕೊಂಡು ಹಿಂಗ ಗೋಡೆಗಳನ್ನೆಲ್ಲ ಹಿಂಗ ಒರೆಸ್ತಾ ಬರ್ತಾ ಇದ್ದಾಳಂತೆ. ಭಾಗವತದ
ತೃತೀಯ ಸ್ಕಂದಲ್ಲಿ ಹೇಳುವಾಗ ಒಂದು ಮಾತಂತಾರೆ, ಆ ಕೈಯಲ್ಲಿದ್ದ ನೀಲ ಕಮಲ, ನೀಲವರ್ಣದ ಕಮಲವನ್ನು ಹಿಡಿದುಕೊಂಡು ಗೋಡೆಗೆ ಹೀಗೀಗೆ ಅಂತ ಇದ್ರೆ ಈ ಲಕ್ಷ್ಮೀ ಪ್ರತಿಬಿಂಬ ಗೋಡೆಯಲ್ಲಿ ಮೂಡಿದ್ರೆ ಆ ಕಡೆ ಇದ್ದ ಲಕ್ಷ್ಮಿ ಈ ಗೋಡೆ ಬಳಿತಾ ಇದ್ದಾಳೋ, ಈ ಲಕ್ಷ್ಮಿ ಆ ಕಡೆ ಇದ್ದ ಗೋಡೆ ಬಳಿತಾ ಇದ್ದಾಳೋ ಅಂತ ಗೊತ್ತಾಗೋದಿಲ್ವಂತ. ಶ್ರೀರಮಣಿಕರ ಕಮಲ ಪೂಜಿತ, ಇದೇನು ಹೇಳ್ತದೆ ಮತ್ತೆ? ಶ್ರೀರಮಣಿಕರ ಕಮಲ ಪೂಜಿತ, ಶ್ರೀ ಮಹಾಲಕ್ಷ್ಮೀ ದೇವಿಯ ಕರ ಕಮಲ, ಕರೆ ಸ್ಥಿತ ಕಮಲ, ಅವಳ ಕೈಯಲ್ಲಿದ್ದ ಕಮಲ. ಒಂದರ್ಥ ಹೇಳ್ಬಿಟ್ರೆ ಪಾಪ ಎಲ್ಲರೂ, ಲಕ್ಷ್ಮೀ ದೇವಿ ಎಂಬ ಕರಕಮಲಗಳಿಂದ ಪೂಜಿತವಾದ ಚಾರುಚರಣವುಳ್ಳವನು ಅಂತ ಹೇಳಿ ಎಷ್ಟು ದಿವಸ ಅಲ್ಲೇ ಕೇಳ್ಕೊತ ಇನ್ನು ಹಂಗ ಕೊಡುದು ಹೇಳಿದು ಚೇಂಜ್ ಮಾಡ್ತಿರ್ಬೇಕು ದಿವಸಕ್ಕೊಂದು. ಶ್ರೀರಮಣಿಕರ, ಮಹಾಲಕ್ಷ್ಮೀ ದೇವಿಯ ಕೈಯಲ್ಲಿದ್ದ ಕಮಲ ಅಂದ್ರೆ ಕಮಲದಿಂದ ಅದು ಚೆನ್ನಾಗಿ ಪೂಜಿತವಾದ ಚಾರು ಚರಣ ಅಂದ್ರೆ ಚಾರು ಶರಣ ಮನೆಯೇ ಅದು. ಚೆನ್ನಾಗಿ ಮನೆಯನ್ನು ನೋಡ್ಕೊಳ್ತಾಳಂತೆ ಮಹಾಲಕ್ಷ್ಮೀ ದೇವಿ. ಧೂಳೇ ಇಲ್ಲ ಆ ಮನೆಯೊಳಗ ಅಂಥದ್ದು ಬಳ್ಕೋತಿರ್ತಾಳಂತೆ. ಹೆಂಗಿರ್ತದ್ರಿ ಇದೆಲ್ಲ ಕ್ರೀಡೆ. ಅದೊಂದು ನಾನು ದೇವರ ಮನೆ ಸ್ವಚ್ಛ ಮಾಡಿದೆ, ದೇವರಿಗೆಲ್ಲ ವ್ಯವಸ್ಥೆ ಮಾಡಿಕೊಟ್ಟೆ ಅಂತ. ನಾವು ಕೂಡ ದೇವರ ಪೂಜೆಯನ್ನ ಮಾಡುವಾಗ ನಾವೇ ದೇವರ ಮನೆಯನ್ನು ಸ್ವಚ್ಛ ಮಾಡ್ಕೋಬೇಕಂತ. ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರ ಕಾಲದಲ್ಲಿ ಒಂದು ಮಾತು ಬರ್ತಿತ್ತಂತೆ, ಹೇಳ್ತಿದ್ರು ಅವರು. ಎಲ್ಲ ಎಡಬಲ್ ಸೇವಕರು ಇದನ್ನೆಲ್ಲ ಮಾಡಿದ ಮೇಲೆ ಬಂದು ಕೂಡೋರು ಸ್ವಾಮಿಗಳು ಪೀಠದ ಮುಂದೆ ಕೂತು ಸಣ್ಣದೊಂದು ದೇವರ ತಗೊಂಡು ಹಿಂಗ್ 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 ಮಂಟಪ ಅನ್ಬೇಕಂತೆ. ಈ ಪಕ್ಕದಾಗ ಕೂತವರು ನಾವೆಲ್ಲ ಮಾಡೀವಿ ಸ್ವಾಮಿ ಅನ್ಬೇಕಂತ. ಕೆಲವರು ಇರ್ತಾರ ನೋಡ್ರಿ, ಇವು ಎಡಬಲ ಸೇವಕರೇನ್ರಿ, ಇರೋ ಎಡಬಲ ಅಂತ ಅರ್ಥ. ಸ್ವಲ್ಪ ಎಡಾನ ಇರ್ತಾವ, ಇಲ್ಲ ಬಲನ ಇರ್ತಾವ. ಹಿಂಗ್ 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 ಯಾಕ್ರಿ ಅಂತೇಬೇಕಂತ. ಅಲ್ಲಪ್ಪ ನೀ ಮಾಡಿ, ಅದು ದೇವ್ರ ಮಂಟಪ, ನಾರಂಚೂರು ಮಾಡ್ಬೇಕಾಗ್ತದ. ನಾ ಮಾಡದೇ ಇದ್ರೆ ಸೇವಾ ಮಾಡ್ಲಾರ್ದ ಕೂತಂಗ ಆಗ್ತದೆ. ಅದಕ್ಕೆ ನಾವು ಒಂದು ಸ್ವಲ್ಪ ಹಿಂಗಿಂಗ್ ಅನ್ಕೊಂಡ್ರೆ ಕೂಡ್ತೀನಿ ಅಂತ ಹಿಂಗಿಂಗ್ ಅಂದು ರಾಮದೇವರ ಮಂಟಪದ ಬುಡಕ್ಕೊಂದು ರಂಗೋಲಿ ಎಳಿತಿದ್ರಂತ ತಾವೇ ಸತ್ಯಧ್ಯಾನ ತೀರ್ಥರು. ಯಾಕಂದ್ರೆ ನಾ ಮಾಡಿದೆ ಅಂತ ಆಗಬೇಕು ದೇವರ ಪೂಜೆ ಅಂತ ಹೇಳಿ ಎಲ್ಲ ಮಾಡಿ ಕೊಟ್ಬಿಟ್ರು ಅಂದ್ರೆ ಮುಗಿದು ಹೋತ್ರಿ. ಕೆಲವ್ರನ್ನೇ ನೋಡ್ತಿರ್ಬೇಕ್ರಿ, ಗಂಡನ ಕೈ ಹಿಡಿಸಿ ದೇವ್ರ ಮೇಲೆ ಇಡ್ತಿರ್ತಾರೆ ಕೆಲವ್ರಂತರು, ಮುಗಿದೇ ಹೋದ್ರು. ಅವ್ ಮಾಡಂಗೇ ಇಲ್ಲ ಪುಣ್ಯಾತ್ಮ, ಅವ್ ಮಾಡ್ಲಿಕ್ಕೆ ತಯಾರಂಗಿಲ್ಲ. ಈಕಿನ ಗಂಧಂ ಸಮರ್ಪಯಾಮಿ, ಗಂಡ ಕೈ ಎತ್ತಿಡೋದು, ತುಳಸಿಂ ಸಮರ್ಪಯಾಮಿ ಇಟ್ಟೋದು. ಗಂಡ ಅನ್ಬೇಕು, ನೀನ ಗಂಡ ಆಗ್ಬೇಕಾಗಿತ್ತು ನೋಡ, ನಾನೇ ಹೆಣ್ಣಾಗಿ ಸುಮ್ಮನೆ ಕೂಡ್ತಿದ್ದೆ ಒಂದ್ ಕಡೆಗೆ. ಅಷ್ಟು ಪೂಜೆ ಮಾಡ್ತಿರ್ತಾರೆ ಪಾಪ ಕೆಲವರು. ನಾ ಅದನ್ನು ನೋಡಿನ್ರಿ. ಮತ್ತೆ ವಯಸ್ಸಾದ, ಈಗಲ್ಲ ವಯಸ್ಸಾದ ಮೇಲೆ ಕೆಲವರು ಹಂಗಿದ್ದಾಗ ನೋಡಿದ್ದೀನಿ ಅದನ್ನು. ಅವ್ರಿಗೆ ಮಾಡ್ಲಿಕ್ಕೆ, ಗಂಡರಿಗೆ ಮಾಡ್ಲಿಕ್ಕೆ ಆಗದೆ ಇದ್ದಾಗ ಹೆಣ್ಣು ಮಕ್ಕಳಿಗೆ ಅಷ್ಟು ಅಧಿಕಾರ ನೀಡಿದ್ದಾರಂತ. ಹೆಣ್ಮಕ್ಳು ಗಂಡನನ್ನ ಕೂಡಿಸಿಟ್ಟು ಕಟ್ಟೆಯ ಮೇಲೆ ಅವರೆಲ್ಲ ಇವರೇ ಅವರ ಕೈ ಮುಟ್ಸಿ ಮುಟ್ಸಿ ಮಾಡ್ತಿದ್ರು. ಪೂಜೆಯನ್ನ ಸ್ವೀಕಾರ ಮಾಡ್ತಾನೆ ದೇವರು ಅಂತ ಹಿರಿಯರು ಹೇಳ್ತಿದ್ರು. ಸ್ವಯಂ ಇಂದಿರೈವ ಪತಿಮಾನ ಕರಿ ಗೃಹ ಕರ್ಮ ಯತ್ರ ಕೂತೆ ಸುತರಾಂ. ಮನೆ ತುಂಬಾ ಮಹಾಲಕ್ಷ್ಮೀ ದೇವಿ ಕಾಲಲ್ಲಿ ಗೆಜ್ಜೆ ಕಟ್ಕೊಂಡು ಘಲ್ 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 ಅಂತ ಇಡೀ ಮನೆ ಸ್ವಚ್ಛ ಮಾಡಿಕೊಂಡು ಯಾರೆಲ್ಲಿದ್ದಾರೆ, ಯಾರೆಲ್ಲಿ ಕೂತಾರೆ, ಅಡಿಗೆ ಆಯ್ತೋ ಇಲ್ಲೋ, ದೇವರ ನೈವೇದ್ಯ ತಯಾರಾಯ್ತೋ ಇಲ್ವೋ, ದೇವರ ಅಡಿಗೆ ಮಾಡೋವಳವಳೆ ಎಷ್ಟು ರೂಪದಿಂದ ಇದ್ದಾಳೆ ಅಂತ ಕೇಳಿ ಭಾಗವತ ಹೇಳ್ತದೆ. ಶ್ರೀಯತ್ರ ರೂಪಿಣ್ಯುರುಗಾಯ ಪಾದಯೋರ್ ಕರೋತಿ ಮಾನಂ ಬಹುಧಾ ವಿಭೂತಿಭಿಃ ಪ್ರೇಂಕಶ್ರಿತಾಯ ಕಮಲಾಕರಾನುಗೈಃ. ಒಂದು ರೂಪದಿಂದ ಅಡಿಗೆ ಮನೆಯಲ್ಲಿ ಇದ್ದಾಳಂತೆ, ಇನ್ನೊಂದು ರೂಪದಿಂದ ಗಂಡನ ಹತ್ರ ನಿಂತುಕೊಂಡು ಅವಳು ಪೂಜೆ ಮಾಡ್ತಾ ಇದ್ದಾಳೆ. ಗಂಡ ತೊಟ್ಲಲ್ಲಿ ಕುಳಿತುಕೊಂಡಿದ್ರೆ ಮಹಾಲಕ್ಷ್ಮೀ ದೇವಿಯು ಅಲ್ಲೇ ಪಕ್ಕದಲ್ಲೇ ತೊಟ್ಲಲ್ಲೇ ಕುಳಿತುಕೊಂಡಿದ್ದಾಳಂತೆ. ಇನ್ನೊಂದು ರೂಪದಿಂದ ಹಿಂದಿನಿಂದ ದೂಡ್ತಾ ಇದ್ದಾಳಂತೆ. ಮುಂದೊಂದು ರೂಪದಿಂದ ಗಂಡನನ್ನ ತೊಟ್ಲದಲ್ಲಿ ಬರಮಾಡಿಕೊಳ್ತಾ ಇದ್ದಾಳಂತೆ. ಸುತ್ತಲೂ ಮಹಾಲಕ್ಷ್ಮಿಯ 100 ರೂಪಗಳಿಂದ ಭಗವಂತನ ಸೇವೆಯನ್ನು. ಶ್ರೀಯತ್ರ ರೂಪಿಣ್ ಉರುಗಾಯ ಪಾದಯೋ ಕರೋತಿ ಮಾನಂ ಬಹುಧಾ ವಿಭೂತಿಭಿಃ. ಒಂದೇ ಎರಡೇ ಆ ವೈಕುಂಠದಲ್ಲಿ ಇದನ್ನೆಲ್ಲ ನೋಡುವ ಸೌಭಾಗ್ಯ ಮುಕ್ತರಿಗುಂಟಂತೆ. ಇಲ್ಲಿ ನಾವು ಬರೇ ಅನುಸಂಧಾನ ಮಾಡಬೇಕು, ಅಲ್ಲಿ ಹಾಗಿಲ್ಲ. ಇದು ಕನ್ನಡ ಪದದಲ್ಲಿ ಸ್ವಲ್ಪ ಚೆನ್ನಾಗಿದೆ. ಇನ್ನು ಕನ್ನಡದಲ್ಲಿ ಹೇಳುವಾಗ ಅಮಿತ ಸುರ ಸುಂದರಿ ಎರಡೆ ಬಿಡದ ಅಮಲ ಭಕುತಿಲಿ ಸೇವಿಪರು ಶ್ರೀರಮೆಯು ನಿತ್ಯದಲ್ಲಿ ಹೀಗಿರಲು ಶ್ರೀಹರಿಯ ಭಕುತಿಯಲಿ ರಮಣಿ ಲಕ್ಷ್ಮಿಯು ತಾನೇ ಪೂಜಿಸಿ ನಮಿಸುವಳು ಗೃಹ ಮಾರ್ಜನಾದಿಗಳ ಅಮರ ವಂದ್ಯಳು ತಾನೇ ಮಾಡುತ್ತ ಪರಮ ಹರುಷದಲ್ಲಿ ಸಂತೋಷದಿಂದ ಮಾಡ್ತಾರಂತೆ. ಪ್ರಾಯ ಮನೆಯಲ್ಲಿದ್ದ ಎಲ್ಲ ಹೆಣ್ಮಕ್ಳು ಕೂಡ ಅವರಿಗೆ ಎಷ್ಟೇ ತೊಂದರೆಯಾಗಿದ್ರು ಗಂಡನಿಗೆ ಏನಾದ್ರೂ ಬೇಕು ಅಂತ ಆದ್ರೆ ಅದಕ್ಕೆ ಬೇಸರ ಮಾಡ್ಕೋದಿಲ್ಲ. ಏನೇ ತಮಗೆ ಏನೇ ಕಷ್ಟವೋ ನಷ್ಟವೋ ನೋವೋ ದುಃಖೋ ಏನೇ ಇದ್ರು ತಮಗ ಆರಾಮಿರಂಗಿಲ್ಲ.
ಗಂಡಿಗೆ ಆರಾಮಿಲ್ಲ ಅಂತಂದು ಕೂಡಲೇ ಒಂದ್ ಸ್ವಲ್ಪ ಕಷಾಯ ಮಾಡಿಕೊಟ್ಟೆ, ಮತ್ತೊಂದು ಮಾಡಿಕೊಟ್ಟೆ, ನಿನಗೆ ಆರಾಮಿಲ್ಲಲ್ಲ ನನಗೇನ್ ಬಿಡ್ರಿ ಹಿಂಗಂತಂದ ಮತ್ ಮಾಡಿಕೊಡ್ತಿರ್ತಾರೆ ಪಾಪ. ಅಂದ್ರೆ ಮಹಾಲಕ್ಷ್ಮಿ ಹಾಕಿ ಕೊಟ್ಟ ಪದ್ಧತಿ ಇದು. ಅವಳು ಲಕ್ಷ್ಮೀದೇವಿ ಪರಮಹರ್ಷದಲ್ಲಿ ಅತ್ಯಂತ ಸಂತೋಷದಿಂದ ಗಂಡನ ಸೇವೆ ಮಾಡ್ತಾಳೆ. ಅಮಿತ ಸುರ ಸುಂದರಿಯ ಎಡೆಬಿಡೆ ದಮಲ ಭಕುತಿಲಿ ಸೇವಿಪರು ಶ್ರೀ ರಮೆಯು ನಿತ್ಯದಿ ಹೀಗಿರಲು ಶ್ರೀ ಭಕುತ್ ಶ್ರೀ ಹರಿಯ ಭಕುತಿಯಲಿ ರಮಣಿ ಲಕುಮಿ ತಾನೇ ಪೂಜಿಸಿ ನಮಿಸುವಳು ಗೃಹ ಮಾರ್ಜನಾದಿಗಳ ಅಮರ ಬಂದ್ಯಳು ತಾನೇ ಮಾಡುತ್ತ ಪರಮಹರುಷದಲ್ಲಿ. ಇದಾದ ಮೇಲೆ ಆ ಲಕ್ಷ್ಮೀದೇವಿ ಗೃಹ ಕೆಲಸವನ್ನ ಮಾಡಿ ಮುಗಿಸಿಕೊಂಡು ಬಂದ ಮೇಲೆ ದೇವರು ಅವಳನ್ನ ಕೈ ಹಿಡಿದು ತಾನು ಯಾವ ಶೇಷನ ಮೇಲೆ ಮಲಗಿದ್ದಾನಲ್ಲ ಅವಳನ್ನ ಕೂಡಿಸಿಕೊಳ್ತಾನಂತೆ. ತಾನು ಯಾವ ಮಂಚದ ಮೇಲೆ ಕುಳಿತಿದ್ದಾನೋ ಆ ಮಂಚದ ಮೇಲೆ ಭಗವಂತ ರಮಾದೇವಿಯರನ್ನ ಕೈ ಹಿಡಿದು ಕರೆದು ಕೂಡಿಸ್ತಾನಂತೆ. ಕಮಲಾಪತಿ ಕಮಲಯಾಮಲಯ ಕಮನೀಯಯಾರ ಕಮಲಲೋಚನಯ ಅಮೃತಾಹಿರಾಜ ಮೃದು ಭೋಗಗತ ಸ್ವರತೋಪಿ ತತ್ರ ರಮತೆ ಪರಮಃ. ತುಂಬ ಚಂದ. ಲಕ್ಷ್ಮೀನಾರಾಯಣರ ರಮಣ, ಆ ರಮಣ ಕ್ರೀಡೆ ಹೇಗಿದೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಬಹಳ ಚಂದಾಗಿದೆ. 17 ಮತ್ತು 18ನೇ ಪದ್ಯಗಳಲ್ಲಿ ಆ ದೇವರು ಹೀಗೆ ಲಕ್ಷ್ಮೀದೇವಿಯ ಜೊತೆಗೆ ಇದ್ದಾಗ, ರಮಣ ಮಾಡ್ತಾ ಇದ್ದಾಗ ನೀವು ಹೀಗೆ ಅನುಸಂಧಾನ ಮಾಡಿಕೊಳ್ಳ್ರಿ ಅಂತ ಪಂಡಿತಾಚಾರ್ಯ ತಿಳಿಸ್ತಾ ಇದ್ದಾರೆ. ಸ್ತ್ರೀ ಪುರುಷರ ರಮಣ ಲೋಕದಲ್ಲಿ ಇದು ಏಕಾಂತದಲ್ಲಿ ನಡೆಯುವ ವಿಚಾರ, ಇದು ಅನೇಕಾಂತ ಅಲ್ಲ. ಇದನ್ನ ಶಬ್ದದಲ್ಲಿ ಅಭಿವ್ಯಕ್ತ ಮಾಡಲಿಕ್ಕೆ ಆಗೋದಿಲ್ಲ. ಸ್ತ್ರೀ ಪುರುಷರು ದಂಪತಿಗಳು ದಾಂಪತ್ಯವನ್ನ ಅನುಭವಿಸುವುದನ್ನ ನೀವೇನಾದರೂ ಶಬ್ದದಲ್ಲಿ ಬಣ್ಣಿಸಿದರೆ ಅಶ್ಲೀಲರು ಅಂತ ಕರೆಸಿಕೊಳ್ತೀರಿ ಲೋಕದಲ್ಲಿ. ಆದರೆ ಅದೇ ರಮಣವನ್ನ ಲಕ್ಷ್ಮೀನಾರಾಯಣರ ವಿಷಯವನ್ನ ಹೇಳಿದರೆ ಕಾವ್ಯದಲ್ಲಿ ಶೃಂಗಾರ ರಸವಾಗಿ ಭಕ್ತ್ಯುದ್ರೇಕವಾಗುವಂತಹದ್ದಾಗ್ತದೆ. ಇವತ್ತು ಒಂದೆರಡು ಮಾತು ಲಕ್ಷ್ಮೀನಾರಾಯಣರ ಸುರತ ಕ್ರೀಡೆ ಹೇಗಿರ್ತದೆ, ಲೋಕದಲ್ಲಿ ದಾಂಪತ್ಯದ ಪ್ರಸಂಗವನ್ನ ಹೇಳಿದರೆ ಅದು ಅಶ್ಲೀಲವಾಗುವುದಾದರೆ ಭಗವಂತ ಲಕ್ಷ್ಮೀನಾರಾಯಣರ ಸುರತ ಕ್ರೀಡೆಯನ್ನು ಹೇಳ್ತಾರೆ. ಕಮಲಾಪತಿ, ಅವನ ಹೆಸರು ಕಮಲಾಬಾಯರ್ ಗಂಡ ಅಂತ. ಕಮಲಾಪತಿ ಅಂದ್ರೆ ಕಮಲಾಬಾಯರ್ ಗಂಡ. ಹಿಂಗೆ ಕರ್ಸ್ಕೋಬಾರ್ದ್ರಿ, ಬೇಕಾದಾಗಲ್ರಿ. ಅವಂಗ ಏನು ಇಲ್ಲದೆ ಇದ್ರು ಉದ್ಯೋಗ ಇಲ್ಲ ಪದ್ಯೋಗ ಇಲ್ಲ, ಮತ್ತೊಬ್ಬ ಇಲ್ಲದೇ ಇದ್ರು ಅಡ್ಡಿಲ್ಲ. ಅವ ಕಮಲಾಬಾಯರ್ ಗಂಡ, ಸೀತಾಬಾಯರ್ ಗಂಡ, ರುಕ್ಕುಂಬಾಯರ್ ಗಂಡ ಅಂತ ಮಾತ್ರ ಕರ್ಸ್ಕೋಬಾರ್ದು. ನಾವು ಮುಗಿತಂತ ಅರ್ಥ. ಆದ್ರೆ ಯೇ ದೋಷಾಹ ಇತರತ್ರ ತೇ ಇಹ ಗುಣಾಮತ, ಯಾವುದು ಲೋಕದಲ್ಲಿ ದೋಷ ಅಂತಿದೆಯೋ ಅದು ಭಗವಂತನ ವಿಷಯದಲ್ಲಿ ಗುಣ ಆಗಿಬಿಡ್ತದೆ. ದೇವರು ಕಮಲಾಬಾಯರ್ ಗಂಡ ಕಮಲಾಪತಿ ಅಂತ ಕರ್ಸ್ಕೊಂಡ್ರು ದೊಡ್ಡ ಗುಣ. ಯಾಕೆ? ಮಹಾಲಕ್ಷ್ಮಿ ಜಗದೈಶ್ವರ್ಯ ಪ್ರದಳು. ಅಂತಹ ಜಗತ್ತಿಗೆ ಐಶ್ವರ್ಯ ನೀಡುವ ಮಹಾಲಕ್ಷ್ಮಿಗೂ ಇವನು ಗಂಡ ಅಂತಂದು ಬಿಟ್ರೆ ದೊಡ್ಡ ಗುಣ ಆಗ್ಬಿಡ್ತು. ಇಲ್ಲಿ ಭಜನಾ ಮಂಡಳಿಗೆ ಹೋದಾಗ ಯಾರು ಬಂದ್ರು ಅಂತ, ಸೀತಾಬಾಯರ್ ಗಂಡ ಬಂದು ನೋಡು ಅಂದ್ರೆ ಮುಗೀತು ಅಂತ. ಕಮಲಾಪತಿ, ಅದಕ್ಕೆ ದಯಮಾಡಿ ಯಾರಿಲ್ಲಿ ಸೀತಾಬಾಯಿದ್ರೆ ತಪ್ಪು ತಿಳ್ಕೋಬೇಡ್ರಿವಾ. ಏನೋ ನನ್ನ ಬಾಯಿ ಒಳಗೆ ಲಕ್ಷ್ಮೀದೇವಿ, ಸೀತಾಬಾಯಿ, ರುಕ್ಕುಂಬಾಯಿ ದೇವರು ಲಕ್ಷ್ಮೀದೇವಿ ಹೆಸರು ಬರ್ತಿರ್ತಾವ ಅಂದ್ಬಿಡೋಣ. ರಮಾಬಾಯಿ ಗಂಡ ಅಂತಂದ್ಬಿಡೋಣ. ಯಾರೋ ರಮಾಬಾಯಿ ಬಂದು ಕೂತೋಣ ಉಪನ್ಯಾಸಕ್ಕೆ. ಗೋವಿಂದ ಮನೆಗೆ ಹೋದ್ಮೇಲೆ ಹೇಳೋಣ, ನಾ ಆಚಾರ ಉಪನ್ಯಾಸಕ್ಕೆ ಹೋಗಂಗಿಲ್ರಿವಾ, ಇನ್ಮೇಲೆ ನನ್ನ ಹೆಸರೇ ಹೇಳ್ತಾರೆ ಉಪನ್ಯಾಸಕ್ಕೆ ಕೂತಾಗ, ಬರೀ ರಮಾಬಾಯಿ ಅಂದ್ಕೊಂಡು ಹೋಗಂಗಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಎಲ್ಲರೂ. ಗಂಡ ಮಠಕ್ಕೆ ಊಟಕ್ಕೆ ಹೋಗ್ಲಿಕ್ಕೆ ಒಲ್ಲೆ ಅಂತಿದ್ದಂತ್ರಿ. ಅವ ಹೇಳ್ತೀವಲ್ರಿ, ಮಠಕ್ಕೆ ಊಟಕ್ಕೆ ಹೋಗ್ಲಿಕ್ಕೆ ಒಲ್ಲೆ ಅಂತಾರೆ ಯಾರು? ಅಲ್ಲೇ ನೀವೇನು ಕೊಡ್ಬೇಕಾಗಿದೆ, ತಗೊಂಡ್ಬರೋದಪ್ಪ ಪ್ರಸಾದನ ಊಟ ಮಾಡಿ ಅಂತ. ಮಠಕ್ಕೆ ಊಟಕ್ಕೆ ಒಲ್ಲೆ ಅಂತಿರಲಿಲ್ಲ ಅಂತ ಕೇಳಿದ್ರೆ ಗಂಡ ಹೇಳ್ತಿದ್ದಂತ, ಇಲ್ಲ ಅಲ್ಲಿ ಹೋದ ಕೂಡಲೇ ಎಲ್ಲಾರು ನನ್ನ ಕರೀತಾರ. ನಿನ್ ಯಾಕೆ ಕರೀತಾರ? ಗಾಬರಿ ಆತಕಿ, ಊಟಕ್ಕೆ ಹೋದ್ರೆ ಇವನ್ ಯಾಕೆ ಕರೀತಾರ ಅಂತ ಹೇಳಿ ಅವ್ನು ಹೇಳಿದ, ಇಲ್ಲ ಬರಂಗಿಲ್ಲ, ಬರ್ರಿ ನಾನು ನೋಡ್ತೀನಿ ಯಾರು ನಿಮ್ಮನ್ನು ಕರೀತಾರ ಅಂತ ತಿಳ್ಕೊಂಡು ಹೇಳಿ ಕರ್ಕೊಂಡು ಹೋಗಿ ನಿಲ್ಸಿದ್ರೆ ಆ ಊಟಕ್ಕೆ ಕೊಡ್ಬೇಕಾದ್ರೆ ಎಲ್ಲಾರು ಇಂದಿರಾ ರಮಣ ಗೋವಿಂದ ಗೋವಿಂದ, ಅವನ ಹೆಸರು ಗೋವಿಂದ, ಅವನ ಹೆಸರು ಇತ್ತು ಗೋವಿಂದ ಇತ್ತು. ಹೆಂಡತಿ ಹೆಸರು ಇಂದಿರಾಬಾಯಿ, ಬರೋಬ್ಬರಿ ಆ ಕೆಲಸ. ಹೆಂಡತಿ ಹೆಸರು ಇಂದಿರಾ, ಇವ ಗೋವಿಂದ, ಇಂದಿರಾ ರಮಣ ಗೋವಿಂದ ಗೋವಿಂದ. ಅದಕ್ಕೆ ಅವಂದ ರಾವಲ್ಯಪ್ಪ ಊಟಕ್ಕೆ ಬರೀ ನನ್ನ ಹೆಸರು ಕರೀತಾರ ಊಟಕ್ಕೆ ಕೊಡ್ಬೇಕಾದ್ರೆ. ಏ ದೋಷ ಇತರತ್ರೆ, ಯಾವುದು ಲೋಕದಲ್ಲಿ ದೋಷ ಅಂತ ಕರೆಸಿಕೊಳ್ತದಲ್ಲ ಅದು ಭಗವಂತನ ವಿಷಯದಲ್ಲಿ ಗುಣವಾಗಿ ಬಿಡ್ತದೆ.
ಯಾಕೆ? ಲಕ್ಷ್ಮೀಪತಿ ಅಂತ ಹೇಳಿದ್ರೆ ದೇವರಿಗೆ ದೊಡ್ಡ ಗುಣ. ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮ ವೃತ್ತಿಬಂಧ ಮೋಕ್ಷಾಗ ಯಸ್ಯ ಅಪಾಂಗಲವ ಮಾತ್ರತ ಊರ್ಜಿತಾ ಸಾ ಶ್ರೀಹಿ ಯತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಇಡೀ ಜಗತ್ತಿನ ಎಲ್ಲ ವ್ಯಾಪಾರಗಳನ್ನ ಮಾಡುವಂತಹ ಮಹಾಲಕ್ಷ್ಮೀ ದೇವಿ ಹಿಂಗೆ ದೇವರ ಕಡೆ ಕೈ ಮುಕ್ಕೊಂಡು ನಿಂತ, ನೀವೊಂದ್ ಸರ್ತಿ ನನ್ನ ಕಡೆ ನೋಡ್ಬಿಡಪ್ಪ, ನಿಂದು ಒಂದು ಕಣ್ಣು ಸನ್ನೆ ಆದ್ರೆ ನಾ ಮುಂದಿನ ಕೆಲಸ ಮಾಡ್ತೀನಿ ಅಂತ. ಅಷ್ಟು ಲಕ್ಷ್ಮೀದೇವಿ ಭಗವಂತನಿಗೆ ಅಧೀನರಾಗಿ ಇದ್ದದ್ರಿಂದ ಲಕ್ಷ್ಮೀಪತಿತ್ವ ಅನ್ನೋದು ದೇವರ ದೊಡ್ಡ ಗುಣ. ಲಕ್ಷ್ಮೀಪತಿತ್ವ ಗುಣ ಅಲ್ಲ, ಶಾಸ್ತ್ರಗಳಲ್ಲದು ಲಿಂಗ. ಶ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನ್ಯೋ ಅಹೋರಾತ್ರೆ ಪಾರ್ಶ್ವೇ ಶಿವೇ ಸ್ಯಾತಾಂ. ಶ್ರೀಲಕ್ಷ್ಮೀಪತಿತ್ವ ಎನ್ನುವಂತಹದ್ದು ಭಗವಂತನ ಒಂದು ದೊಡ್ಡ ಗುಣ ಆಗಿಬಿಟ್ಟಿದೆ ಜಗತ್ತಿನಲ್ಲಿ. ನೋಡ್ರಿ, ಎಲ್ಲಿಗೆ ಬಂದು ನಿಂತ್ಕೊಂತು ಅಂದ್ರೆ, ಭಾರಿ ಶ್ರೀಮಂತರಿದ್ರೆ ಲಕ್ಷ್ಮೀ ಪುತ್ರ ಅನ್ನೋದು ಬಂದ್ಬಿಡುತ್ತು, ಭಾರಿ ಬುದ್ಧಿವಂತ ಇದ್ರೆ ಸರಸ್ವತಿ ಪುತ್ರ ಅಂತ ಬಂದ್ಬಿಡುತ್ತೆ. ದೇವರಿಗೆ ಮಾತ್ರ ಲಕ್ಷ್ಮೀ ಪತಿ ಅಂತ ಹುಡ್ಕೊಂಬ, ಇನ್ಯಾರು ಬರಲಿಲ್ಲ. ಕಮಲಾಪತಿ ಕಮಲಯ ಅಮಲಯ. ಕಮಲಾದೇವಿಯನ್ನು ಕರೀತಾರಂತೆ. ಹೇಗಿದ್ದಾಳವಳು? ಅಮಲ, ಯಾವ ಮಲ ಇಲ್ಲ, ದೋಷ ಇಲ್ಲ. ಲಕ್ಷ್ಮೀದೇವಿಯಲ್ಲಿ ಲೋಕದಲ್ಲಿ ಸ್ತ್ರೀ ಸಹಜವಾದ ದೋಷಗಳು ಅಂತೇನು ಕಾಣ್ತವೋ ಆ ಯಾವ ದೋಷಗಳೂ ಇಲ್ಲ. ಅಮಲಯ, ಕಮಲಯ, ಕಮನೀಯಯ. ಏನ್ ಚಂದ ಚಂದ ಶಬ್ದ ಬಳಸಿದ್ದಾರ್ರಿ. ಕಮನೀಯಯ, ಅವಳನ್ನ ನೋಡಿದ್ರೆ ಕಣ್ಬಿಟ್ಟಿರ್ಬೇಕಂತ, ಅಷ್ಟು ಸುಂದರ ದೇಹ, ಕಮನೀಯವಾದ ಮನೋಹರವಾದ ದೇಹ. ಕಮಲಲೋಚನಯ, ಅವಳು ಕಣ್ಣರಳಿಸಿಕೊಂಡು ಗಂಡ ಕರೆದಿದ್ದಾನೆ ಅಂತ ಹೆಜ್ಜೆ ಹೆಜ್ಜೆ ಇಡ್ತಾ ಬರ್ತಾ ಇದ್ರೆ, ಅಮೃತಾ ಹಿರಾಜ ಮೃದು ಭೋಗಗತಃ, ಆ ಶೇಷನ ಮೇಲೆ, ಮುಕ್ತ ಶೇಷನ ಮೇಲೆ ಮಲಗಿರುವಂತಹ ನಾರಾಯಣ ಅವಳನ್ನ ಕರೆದು ತತ್ರ ರಮತೆ ಪರಮಃ, ಅವಳನ್ನ ಕೂಡಿಸಿಕೊಂಡು ಶೃಂಗಾರದ ಚೇಷ್ಟೆಗಳನ್ನೆಲ್ಲವನ್ನ ಮಾಡ್ತಾನಂತೆ ನಾರಾಯಣ. ಈ ಸಂದರ್ಭದಲ್ಲಿ ಆ ಶೇಷ ಹಾಗಿದ್ದ ಅದರ ವರ್ಣನೆ ಮಾಡಿದ್ದಾರೆ. ಅಮೃತ ಮುಕ್ತನಾದ ಅಹಿರಾಜ, ಹಾವುಗಳ ರಾಜನಾದ ಶೇಷ, ಅವನ ಮೃದುವಾದ ಭೋಗ ಅಂದ್ರೆ ದೇಹ, ಅದರ ಮೇಲೆ ಗತಃ ಮಲಗಿರುವಂಥವನು. ಆ ಶೇಷದೇವರು ಮುಕ್ತರಾಗಿಬಿಟ್ಟಿದ್ದಾರೆ. ಹಿಂದಿನ ಕಲ್ಪದ ಶೇಷದೇವರು ಮುಕ್ತರಾಗಿ ಇಲ್ಲಿ ಇದ್ರೆ ಏನವರಿಗೆ ಸಾವಿರ ಸಾವಿರ ಹೆಡೆಗಳು, ಎಷ್ಟು ದೊಡ್ಡ ದೇಹ. ಲಕ್ಷ್ಮೀನಾರಾಯಣನ ಇಬ್ಬರನ್ನೂ ತನ್ನ ಮೇಲೆ ಮಲಗಿಸಿಕೊಳ್ಳುವಂತಹ ದೊಡ್ಡ ದೇಹ ಇರಬೇಕಾದ್ರೆ ಆ ಶೇಷದೇವರ ಭಾಗ್ಯ ಎಂಥದ್ದು. ಆ ಭಾಗ್ಯ ಯಾಕೆ ಬಂತು ಅಂತ ಕೇಳಿದ್ರೆ, ಆನಂದ ತೀರ್ಥ ಭಗವತ್ಪಾದರು ದ್ವಾದಶ ಸ್ತೋತ್ರದಲ್ಲಿ ಹೇಳ್ತಾರೆ ಒಂದು ಮಾತನ್ನ, ಇದು ಬಂದದ್ದು ಭಾಗ್ಯ ಲಕ್ಷ್ಮೀದೇವಿಯ ಕೃಪಾ ಕಟಾಕ್ಷ ಇದ್ದದ್ದಕ್ಕೆ ಅಂತ ಹೇಳ್ತಾರೆ. ಇದೇ ಶ್ರೀಸ್ತುತಿಯಲ್ಲಿ 7ನೇ ಅಧ್ಯಾಯದಲ್ಲಿ ಹೇಳುವಾಗ, ತತ್ಪಾದ ಪಂಕಜ ಮಹಾಸನತಾಮವಾಪ ಶರ್ವಃ ಶರ್ವಾದಿವಂದ್ಯ ಚರಣಃ ಯದಪಾಂಗಲೇಶಮಾಶ್ರಿತ್ಯ. ಯದಪಾಂಗಲೇಶಮಾಶ್ರಿತ್ಯ ತತ್ಪಾದ ಪಂಕಜ ಮಹಾಸನತಾಮವಾಪ ಶೇಷಾಹಿ ವೈರಿ ಶಿವಶಕ್ರ ಮನುಪ್ರಧ. ಅವರೆಲ್ಲ ದೊಡ್ಡ ಹಾಸೆಯಾಗಿ ಕೂಡ್ಲಿಕ್ಕೆ ಲಕ್ಷ್ಮೀದೇವಿ ಹೀಗೊಮ್ಮೆ ಶೇಷದೇವರು ನೋಡಿದ ಕೂಡಲೇ ಶೇಷದೇವರಿಗೆ ಆ ತಾಕತ್ ಬಂತಂತೆ. ಏನ್ ಶಕ್ತಿ ಬಂತು ಶೇಷದೇವರಿಗೆ ಅಂದ್ರೆ, ಲಕ್ಷ್ಮೀನಾರಾಯಣರು ತನ್ನ ಮೇಲೆ ಒಂದು ದೀರ್ಘಕಾಲ ಬ್ರಹ್ಮದೇವರು 100 ವರ್ಷಗಳ ಕಾಲ ತನ್ನ ಮೈ ಮೇಲೆ ಮಲಗಿಸಿಕೊಂಡು ಮುಕ್ತರಾದ ಮೇಲೂ ಮತ್ತೆ ಮಲಗಿಸಿಕೊಳ್ಳುವಂತಹ ಭಾಗ್ಯ ಬಂದದ್ದು ಲಕ್ಷ್ಮೀದೇವಿಯ ಒಂದು ಕುಡಿಗಣ್ಣ ನೋಟಕ್ಕೆ ಬಂದಿತ್ತಂತೆ. ಅಲ್ಲಿ ಕುಳಿತಿದ್ದಾರೆ, ಒಂದು ಪದ ಹಾಕಿದ್ದಾರೆ ನೋಡ್ರಿ, ಎಲ್ಲರೂ ಪುಸ್ತಕ ನೋಡಿಕೊಂಡು ಒಂದು ಪದ ಇದೆ ಅದರಲ್ಲಿ. ಸ್ವರತೋಪಿ ತತ್ರ ರಮತೆ ಪರಮಃ. ನಾರಾಯಣ ಇವನು ಸ್ವರಮಣ. ನಾರಾಯಣ ಹೇಗಿದ್ದಾನೆ? ಇವನು ಸ್ವರಮಣನಾಗಿದ್ದಾನೆ. ಅವನಿಗೆ ಲಕ್ಷ್ಮೀದೇವಿಯಿಂದ ಯಾವ ಯಾವ ರಮಣವೂ ಬೇಕಾಗಿಲ್ಲ ಅವನಿಗೆ. ನಮಗೇನು ಅನಿಸ್ಬಾರದು ಅಂದ್ರೆ, ಲಕ್ಷ್ಮೀದೇವಿ ಇದ್ರೆ ಮಾತ್ರ ಅವನಿಗೆ ಸಂತೋಷವೇನೋ, ಲಕ್ಷ್ಮೀದೇವಿ ಇಲ್ಲದೆ ಹೋದ್ರೆ ಇವನಿಗೇನಿಲ್ವೇನೋ ಅಂತ ಅನಿಸುತ್ತೆ. ಅದಕ್ಕಾಗಿ ಸ್ವರತಃ ಅಂದ್ರೆ ಸ್ವರಮಣ ಅಂತ ಅರ್ಥ. ಕಮಲೆಯಿಂ ಸಂತತವು ಕಮಲ ರಮಣ ರಮಿಸುವ ಕಮಲಲೋಚನೆ ವಿಮಲೆಯಿಂ ಕಮನಿಯಳಾಗಿಹ ರಮೆಯನೊಣಗೂಡಿ ಅಮೃತನಹಿರಾಜನ ಸುತಲ್ಪದೊಳ್ ಅಮರವಂದಿತ ಶಯನ ಮಾಡಿಹ ಕಮಲ ನೇತ್ರನು ಸ್ವರತನಾದರು ಕ್ರೀಡಿಸುತ್ತಲ್ಲಲ್ಲಿ. ಐತ್ರೇಯ ಉಪನಿಷತ್ತಿನಲ್ಲಿ ಒಂದು ಪ್ರಸಂಗ ಬರ್ತದೆ. ನಿಮಗೆಲ್ಲ 1-2 ನಿಮಿಷ ಈ ಮಾತು ಹೇಳಿ ಮುಂದೆ ಹೋಗ್ತೇನೆ ನಾನು.
ಐತ್ರೇಯ ಉಪನಿಷತ್ತಿನಲ್ಲಿ ಪ್ರವಚನ ಮಾಡಲಿಕ್ಕೆ ಹೊರಟವನು ಐತ್ರೇಯ ಉಪನಿಷತ್ತನ್ನ ಮಹಿದಾಸ ಐತರೇಯ. ಹಿಂದೆ 8ನೇ ಸರ್ಗ ಹೇಳುವಾಗ ಅವನ ಭಗವದ್ ರೂಪದ ವಿಚಾರವನ್ನ ಕಿಂಚಿತ್ತು ಹೇಳುವ ಪ್ರಯತ್ನ ಮಾಡಿದ್ದೆ. ಆ ಮಹಿದಾಸ ಐತರೇಯ ಎನ್ನುವ ಭಗವದ್ ರೂಪವು ಬದರಿಯಲ್ಲಿ ವಿಶಾಲ ಎಂಬ ಅಪ್ಪನ ಮನೆಯ ಅಂಗಳದಲ್ಲಿ ಅವರು ಯಜ್ಞ ಮಾಡ್ತಾ ಇದ್ದಾಗ ಕುಳಿತಿದ್ರೆ ಬ್ರಹ್ಮಾದಿಗಳು ಬಂದಿದ್ರು. ಅದ್ಭುತವಾದ ಒಂದು ಪ್ರವಚನ ಆಯಿತಂತೆ ಅಲ್ಲಿ. ಆ ಪ್ರವಚನ ಯಾವುದು ಅಂದ್ರೆ ಐತರೇಯ ಉಪನಿಷತ್ತು, ಬದರಿ ಕ್ಷೇತ್ರದಲ್ಲಿ ಆದದ್ದು. ಅದನ್ನ ಕೇಳಲಿಕ್ಕೆ ಫಸ್ಟ್ ಆಡಿಯನ್ಸ್, ಮೊದಲು ಕೇಳುಗಳು ಯಾರು ಗೊತ್ತಾ? ಮಹಾಲಕ್ಷ್ಮಿ ಕೂತಿದ್ಲಂತೆ. ಎಲ್ಲಿ ಕೂತಿದ್ಲು? ಮುಂದೆ ಚೇರ್ ಅವಳದ್ದು. ಅವಳ ಹಿಂದಿನ ಸಾಲಿನಲ್ಲಿ ಬ್ರಹ್ಮದೇವರು, ಗರುಡದೇವರು, ಶೇಷದೇವರು, ರುದ್ರದೇವರು, ವಾಯುದೇವರೆಲ್ಲ ಹಿಂದೆ 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 ಹೋಗಿದ್ರು. ದೊಡ್ಡ ಮಂಟಪದಲ್ಲಿ ಮಹಿದಾಸ ಐತರೇಯನು ಕುಳಿತು ಉಪದೇಶವನ್ನ ಮಾಡ್ತಾ ಇದ್ರೆ ಒಬ್ಬೊಬ್ಬರಾಗಿ ಒಂದೊಂದು ಪ್ರಶ್ನೆ ಕೇಳ್ತಾ ಬಂದ್ರಂತೆ. ಪ್ರಶ್ನೆ ಉತ್ತರ ರೂಪದಲ್ಲಿ ನಡೀತಾ ಇದೆ ಅದು ಉಪನಿಷತ್ತು. ಒಂದು ಪ್ರಶ್ನೆ ಕೇಳಿದ್ರಂತೆ ಮಧ್ಯದಲ್ಲಿ ಕುಳಿತುಕೊಂಡವರು, ಶ್ರೀಹರಿ, ನಿನ್ನ ಹೆಂಡತಿಯೂ ಇಲ್ಲೇ ಇದ್ದಾಳೆ, ನೀನೂ ಇಲ್ಲೇ ಇದ್ದೀಯ, ನಿನ್ನ ಒಂದು ಪ್ರಶ್ನೆ ಕೇಳ್ತೀವಿ, ನಿಜವಾಗಿ ಉತ್ತರ ಹೇಳಬೇಕು ಅಂತ ಕೇಳಿದ್ರಂತೆ. ದೇವರು ಮುಗುಳ್ನಗೆ ನಕ್ಕ ಅಷ್ಟೇ. ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ನನ್ನ ಉತ್ತರ ನಿಜವಾಗಿಯೇ ಇರ್ತದೆ, ಸುಳ್ಳು ಹೇಳುವ ಪ್ರಸಂಗವೇ ಇಲ್ಲ, ಕೇಳ್ರಿ ಎಂದ. ಏನಿಲ್ಲ, ಪ್ರಳಯ ಕಾಲದಲ್ಲಿ, ಮುಕ್ತಿಯಲ್ಲಿ, ವೈಕುಂಠದಲ್ಲಿ, ಸೃಷ್ಟಿ ಕಾಲದಲ್ಲಿ, ಎಲ್ಲಾ ಕಾಲದಲ್ಲೂ ಕೂಡ ಲಕ್ಷ್ಮೀ ಭುಜಾಂತರಗತ ಸ್ವರತೋಪಿ ಚಾಗ್ರಿ, ಲಕ್ಷ್ಮೀದೇವಿಯನ್ನ ಆಲಿಂಗನ ಮಾಡಿಕೊಂಡು ನೀನು ಸುಖ ಪಡ್ತಿರ್ತೀಯಲ್ಲ, ನಿನಗೆ ಲಕ್ಷ್ಮೀದೇವಿಯಿಂದ ಸುಖ ಆಗುತ್ತೆ ಅಂತ ಆದರೆ ನೀನ್ ಯಾವ ಸರ್ವೋತ್ತಮ ಅಂತ ಕರೆಸ್ಕೊಳ್ತಿ? ನೀನ್ ಯಾವ ಸರ್ವೋತ್ತಮ? ನಿನಗೆ ಲಕ್ಷ್ಮೀದೇವಿ ಸುಖ ಕೊಡದ ಹೊರತು ನಿನಗೆ ಸುಖ ಆಗುವುದಿಲ್ಲ ಅಂತ ಆದ್ರೆ ನೀನು ಅವಳ ಸುಖದ ಅಧೀನಾದಿ. ಅಂದಮೇಲೆ ನಿನ್ನನ್ನು ನಾವು ಸರ್ವೋತ್ತಮ ಅಂತ ಹೇಗೆ ತಿಳಿಬೇಕು ಅಂತ ಪ್ರಶ್ನೆ ಕೇಳಿದ್ರೆ ಮಹಿದಾಸ ಐತರೇಯ ಉತ್ತರವನ್ನು ಹೇಳ್ತಾನೆ. ಕೇಳ್ರಿ ಇಲ್ಲಿ ಎಂದ. ಏನ್ ಕೇಳಬೇಕು? ನನಗೆ ಇವತ್ತಿನವರೆಗೂ ಕೂಡ ಮಹಾಲಕ್ಷ್ಮೀ ದೇವಿಯಿಂದ ಸುಖ ಸಿಕ್ಕಿದ್ದಲ್ಲ, ಮತ್ತೆ ನಾನು ಸ್ವರಮಣ ಅಲ್ಲಯ್ಯ. ಕಥೆ ಹೇಳ್ಬೇಡ ನೀನು. ಸ್ವರಮಣ ಅಂದ್ರೆ ಏನು ಅಂದ್ರೆ ನಿನಗೆ ಖುಷಿ ಆಗ್ತದಾ? ನಿನಗೆ ಖುಷಿ ಅಂದ್ರೆ ಹೇಗಾಗಬೇಕು? ಲೋಕದಲ್ಲಿ ನಮಗೇನ್ ಕಂಡಿದೆ ಅಂತ ಕೇಳಿದ್ರೆ, ಶ್ರೀಹರಿ ನನಗೇನ್ ಕಂಡಿದೆ ಲೋಕದಲ್ಲಿ ಅಂತ ಕೇಳಿದ್ರೆ, ಸ್ತ್ರೀ ಪುರುಷರು ಸೇರಿದಾಗ ಮಾತ್ರ ಸುಖವಾಗಿದ್ದು ಕಂಡಿದೆ. ನೀನಂತೀಯ ನನ್ನ ಸ್ವರಮಣ ಅಂತ ತಿಳಿದುಕೊಂಡು ಇದನ್ನ ನಾವು ನಂಬುವುದು ಹೇಗಯ್ಯ ಅಂತ ಕೇಳಿದ್ದಕ್ಕೆ ಉತ್ತರ ಕೊಡ್ತಾನೆ. ನನ್ನ ರೂಪ ಒಂದಿದೆ ತಿಳ್ಕೊಳ್ರಿ. ಯಾವುದು? ಅರ್ಧನಾರಿ ನರಾಕಾರ ಅಂತ ಒಂದು ರೂಪ ಇದೆ ಅಂತ. ಅರ್ಧನಾರಿ ನರಾಕಾರ ಅಂದ್ರೆ ದೇವರ ದೇಹದಲ್ಲಿಯೇನೆ ಸ್ತ್ರೀ ಪುಂ ರೂಪಂ ಸಕೇಶವ ಯಸ್ಮಿನ್ ಸ್ವಾತ್ಮನಿ ಯುಕ್ತ ರಮತೆ ಸ್ತ್ರೀ ಪುಮಾತ್ಮನ. ದೇಹದ ಬಲಭಾಗದಲ್ಲಿ ಪುರುಷ ರೂಪದ ನಾರಾಯಣ ಇದ್ರೆ ದೇಹದ ಎಡಭಾಗದಲ್ಲಿ ಸ್ತ್ರೀ ರೂಪದ ನಾರಾಯಣನೇ ಇದ್ದಾನೆ. ಸ್ತ್ರೀ ರೂಪದ ನಾರಾಯಣನೇ ಇದ್ದಾನೆ. ಬಲಭಾಗದಲ್ಲಿ ಇದ್ದ ಪುರುಷ ರೂಪದ ನಾರಾಯಣ, ಎಡಭಾಗದಲ್ಲಿ ಇದ್ದ ಸ್ತ್ರೀ ರೂಪದ ನಾರಾಯಣನ ಜೊತೆಗೆ ಕ್ರೀಡೆಯನ್ನ ಆಡ್ತಾನೆ. ಇದು ದೇವರ ಸ್ವರಮಣತ್ವ ಅಲ್ಲಯ್ಯ. ಮತ್ತೆ ಇವಳನ್ಯಾಕೆ ಕಟ್ಕೊಂಡಿ? ನೀನೇ ಮಾಡ್ಕೊಳ್ಳೋದಾಗಿದ್ರೆ ಇವಳನ್ಯಾಕೆ ಮಾಡ್ಕೊಂಡಿದ್ದೀಯ ನೀನು? ಹಾಗಿದ್ರೆ ಮತ್ತೆ ನೀನು ಅವಳ ಜೊತೆಗೆ ಸುಖಪಟ್ಟದ್ದು ವೇದಗಳಲ್ಲಿ, ಪುರಾಣಗಳಲ್ಲಿ, ದಾಸರ ಪದ್ಯಗಳಲ್ಲಿ ಪುಂಖವಾಗಿ ವರ್ಣನೆ ಮಾಡ್ತಾ ಬರ್ತಾರಲ್ಲ, ಅದಕ್ಕೆ ಗತಿ ಏನು ಅಂತ ಕೇಳಿದ್ರೆ ಕೃಷ್ಣ ಮಹಿದಾಸ ಹೇಳ್ತಾನೆ, ರಮಯ ರಮಮಾಣೋಪಿ. ಹೌದು, ನಾನು ನಿಮಗೆಲ್ರಿಗೂ ನೋಡ್ಲಿಕ್ಕೆ ಕಾಣುವಂತೆ ಲಕ್ಷ್ಮೀದೇವಿ ಜೊತೆಗೆ ರಮಣ ಮಾಡ್ತಿದ್ರೂ ಕೂಡ ತತ್ಥೇನೈವ ಸ್ತ್ರೀಯಾತ್ಮನ, ಆ ಲಕ್ಷ್ಮೀದೇವಿಯ ಒಳಗೆ ಇರುವ ನನ್ನ ಸ್ತ್ರೀ ರೂಪದ ಜೊತೆಗೇನೆ ನಾನು ರಮಣ ಮಾಡ್ತೀನಿ. ಇದು ಅಲೌಕಿಕವಾದ ಸುಖ. ಇದು ಅಲೌಕಿಕವಾದ ವಿಚಾರ. ಇದು ಕೇವಲ ಬದ್ಧರಾಯರು ಮಾತ್ರ ಹೇಳಬೇಕೇ ವಿನಃ ಉಳಿದ ಯಾವ ಆಚಾರ್ಯರುಗಳಾಗಲಿ, ಯಾವ ವಿದ್ವಾಂಸರುಗಳಾಗಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಏನು ಗೊತ್ತಾ? ರಮತೆ ನಾನ್ಯತಃ ಕ್ವಾಪಿ ರತಿರ್ವಿಷ್ಣು ಸುಖಾತ್ಮಕ. ಸ್ವಯಂ ಸುಖರೂಪನಾದ ಪರಮಾತ್ಮನಿಗೆ ಇನ್ನೊಬ್ಬರಿಂದ ಸುಖ ಆಗ್ತದೆ ಅಂತ ಹೇಳಿದ್ರೆ ಅದು ನಾಚಿಕೇಡಿನ ಸಂಗತಿ ಅಲ್ಲ. ಇಷ್ಟು ಸ್ವತಂತ್ರ, ಸರ್ವಜ್ಞ, ಸರ್ವಗುಣಪೂರ್ಣ ಅಂತ ಎಲ್ಲ ಹೇಳಿ ಕೊನೆಗೆ ಅವನಿಗೊಂದು ಸುಖ ಮಾತ್ರ ಸಿಗಲ್ಲ ರೀ.
ಅದು ಒಂದು ಮಾತ್ರ ಹೆಂಡತಿ ಅಧೀನ ಅವನು, ಇನ್ನೇನ್ ಮಾಡಕ್ ಬರಲ್ಲ ಅಂತ ಅನ್ಸ್ಕೊಂಡ್ಬಿಟ್ರೆ ಏನ್ ಪ್ರಸಂಗ ದೇವರಿಗೆ. ಅದಕ್ಕೆ ಆಚಾರ್ಯ ಐತರೇಯ ಭಾಷೆಯಲ್ಲಿ ಹೇಳ್ತಾರೆ, ರಮಣಂ ತಸ್ಮಾತ್ ರಮಯ ರತಿ ಪಾತ್ರತ. ಒಂದು ತಿಳ್ಕೊಳ್ಬೇಕು, ಲೋಕದಲ್ಲಿ ಸ್ತ್ರೀಯಿಂದ ಪುರುಷನಿಗೆ ರತಿಪ್ರದತ್ವ, ಸುಖಪ್ರದತ್ವ ಸಿಗ್ತದೆ. ಹೆಂಡತಿ ಗಂಡನಿಗೆ ಸುಖ ನೀಡಿದಳು ಅಂತ. ಆದ್ರೆ ಇಲ್ಲಿ ಭಗವಂತನ ವಿಷಯದಲ್ಲಿ ವಿಪರೀತ. ನಾರಾಯಣನು ಲಕ್ಷ್ಮೀದೇವಿಗೆ ಸುಖ ನೀಡಿದ. ಅವನೇನ್ ಹಾಗಿದ್ರೆ ಅಂದ್ರೆ ರತಿ ಪಾತ್ರ ಅಷ್ಟೇ, ರತಿ ತೆಗೆದುಕೊಳ್ಳಿಕ್ಕೆ ಒಂದು ಪಾತ್ರ ಅಷ್ಟೇ, ಅಧಿಷ್ಠಾನ ಮಾತ್ರ. ಅಲ್ಲಿ ಒಳಗಡೆಗೆ ಇದ್ದವನು ನಾರಾಯಣ. ಲಕ್ಷ್ಮೀದೇವಿಯ ಒಳಗಡೆಗೆ ತನ್ನದೇ ಸ್ತ್ರೀ ರೂಪದ ಜೊತೆಗೆ ಕ್ರೀಡೆಯನ್ನ ಮಾಡುವಾಗ ಸ್ವಲ್ಪ ಸುಖ ಆದರೆ ಲಕ್ಷ್ಮೀದೇವಿಗೂ ಆಗಲಿ ಅಂತ ಬಿಟ್ಟಿದ್ದಾನಂತೆ. ಹೌದು, ಕರೆಕ್ಟ್. ನಾವು ಯಾವ ಸ್ಥಳದಲ್ಲಿ ಕುಳಿತುಕೊಂಡು ಒಂದು ಪೂಜೆಯನ್ನೋ ಮತ್ತೆ ಯಜ್ಞವನ್ನೋ ದಾನವನ್ನೋ ಕೊಟ್ರೆ ಆ ಯಜ್ಞ ಪೂಜೆ ಪುಣ್ಯದ ಪೂರ್ಣ ಭಾಗ ನಮಗೆ, ಸ್ವಲ್ಪ ಆ ಜಾಗಕ್ಕೂ ಹೋಗ್ತದೆ, ಸ್ವಲ್ಪ ವಸ್ತುವಿಗೂ ಹೋಗುತ್ತೆ. ನಮ್ಮನೆಯಲ್ಲಿ ಯಾರೋ ಒಬ್ರು ಬಂದು ಸ್ವಾಮಿಗಳು ಪೂಜೆ ಮಾಡಿದ್ರು ಅಂತಂದ್ರೆ ನಾವಂತೀವಿ ನಮ್ಮನೆ ಎಂಥ ಭಾಗ್ಯ. ಯಾಕೆ ಅಂದ್ರೆ ಸ್ವಾಮಿಗಳು ಪೂಜೆ ಮಾಡಿದ್ರಲ್ಲ. ನಿಜವಾಗಿ ಪೂಜೆ ಮಾಡಿದವರವರು, ದೇವರವರದ್ದು, ಪೂಜೆ ಅವರದ್ದು, ಮನೆ ನಮ್ದು, ಅಧಿಷ್ಠಾನ ಅಷ್ಟೇ. ಅಧಿಷ್ಠಾನ ನಮ್ಮದಾದದ್ದಕ್ಕೆ ಹೇಗೆ ನಮಗೂ ಪುಣ್ಯ ಬರುತ್ತೋ, ಲಕ್ಷ್ಮೀದೇವಿಯು ಭಗವಂತನ ಸ್ತ್ರೀ ರೂಪದ ಅಧಿಷ್ಠಾನಳಾದದ್ದರಿಂದ ದೇವರು ತನ್ನ ರೂಪದ ಜೊತೆಗೆ ಸುಖಪಟ್ಟಾಗ ಒಳಗೆ ಇದ್ದ ಲಕ್ಷ್ಮೀದೇವಿಗೂ ಕೊಂಚ ಸುಖ ಬರ್ತದೆ. ಇಲ್ಲದೆ ಇದ್ರೆ ಸುಖ ಬರೋದಿಲ್ಲ. ಇದನ್ನೇ ಆಚಾರ್ಯರು ನೈವಾಸ್ಯ ರತಿದಾತೃತ್ವಂ ವಿಷ್ಣೋ ಅನ್ಯತೋ ರತಿಹಿ ಅಂತ ಐತರೇಯ ಭಾಷೆಯಲ್ಲಿ ಹೇಳಿದ್ದಾರೆ. ಅದೇ ಮಾತನ್ನು ನಾರಾಯಣ ಪಂಡಿತಾಚಾರ್ಯರು ಅಮೃತಾಹಿರಾಜ ಮೃದು ಭೋಗಗತ ಸ್ವರತೋಪಿ ತತ್ರ ರಮತೆ ಪರಮಃ ಎಂಬ ಮಾತಿನಲ್ಲಿ ತಿಳಿಸಿಕೊಟ್ಟಿದ್ದಾರೆ. ದ್ವಾದಶ ಸ್ತೋತ್ರದಲ್ಲಿ ಹೇಳುವಾಗ ಅಲ್ಲಿ ಬಂದು ಕುಳಿತ ಮೇಲೆ ಲಕ್ಷ್ಮಿ ಏನ್ ಮಾಡ್ತಾಳೆ ಅಂತ ಕೇಳಿದ್ರಂತೆ. ಆ ಕರೆದ್ನಲ್ಲ ದೇವರು ಬಾ ಇಲ್ಲಿ ಅಂತ ಹೇಳಿ ಅಷ್ಟು ಪ್ರೀತಿಯಿಂದ ಗಂಡ ಕರೆದಾಗ ಬಂದು ಮಂಚದ ಮೇಲೆ ಕುಳಿತು ಶೇಷನ ಮೇಲೆ ಕುಳಿತಾಗ ಅಮಂದ ಗುಣ ಸಾರೋಪಿ ಮಂದಹಾಸೇನ ವೀಕ್ಷಿತಃ ನಿತ್ಯಮಿಂದಿರಯಾನಂದ ಸಾಂದ್ರೋ ಯೋನೋಮಿತಂ ಹರಿಂ. ಆಚಾರ್ಯರಂತಾರೆ ದ್ವಾದಶ ಸ್ತೋತ್ರದಲ್ಲಿ ಅಮಂದ ಗುಣಸಾರೋಪಿ, ಪೂರ್ಣ ಗುಣಸಾರ. ಆ ಲಕ್ಷ್ಮೀದೇವಿ ಬಂದು ಕುಳಿತು ಮಂದಹಾಸೇನ ವೀಕ್ಷಿತ, ಮುಗುಳ್ನಗೆ ಸಹಿತವಾದ ನೋಟ ಬೆರೆಸಿ ನೋಡ್ತಾಳಂತೆ ಗಂಡನ ನೋಡುವಾಗ, ದೇವರು ನೋಡುವಾಗ. ಕಣ್ಣಲ್ಲಿ ಅನುರಾಗ ತುಂಬಿ ಬಂದಿದೆ, ಮುಖದಲ್ಲಿ ನಗು ಮಂದಹಾಸದಿಂದ ಕೂಡಿದೆ. ಕಣ್ಣಲ್ಲಿನ ಅನುರಾಗ, ತುಟಿಯಂಚಿನಲ್ಲಿ ಇದ್ದ ಮಂದಹಾಸ, ಇವೆರಡೂ ಒಪ್ಪುವಂತೆ ಇರಬೇಕು. ಕೆಲವರು ಸುಮ್ಮನೆ ಹೋದ್ ನಗ್ತಿರ್ತಾರೆ, ಬಾಯಲ್ಲಿ ಕಣ್ಣಲ್ಲೇನು ಅನುರಾಗ ಇರೋದಿಲ್ಲ, ಪ್ರೇಮ ಇರೋದಿಲ್ಲ, ಎಂಥದ್ದು ಇರೋದಿಲ್ಲ, ಸುಮ್ಮನೆ ನಗಬೇಕಷ್ಟು. ಅಪ್ಪ ನಗಬೇಡಪ್ಪ ನೀನು, ಹಾಗಾಗಬಾರದು. ಈ ನಗುವಿನ ರಸ ಎಷ್ಟಿತ್ತು ಅಂತ ಆಚಾರ್ಯರು ಅನುಭವಿಸಿದ್ದನ್ನು ಹೇಳ್ತಾರೆ. ಆಚಾರ್ಯರು ತಂದೆ ತಾಯಿಗಳ ನಗುವನ್ನು ವರ್ಣನೆ ಮಾಡುವಾಗ ಅಮಂದ ಗುಣಸಾರೋಪಿ ಮಂದಹಾಸೇನ ವೀಕ್ಷಿತ, ಯಾವಾಗೋ ಒಮ್ಮೆ ಬರ್ತಿರ್ತದೆ ಹಿಂಗ ನಮ್ಮಲ್ಲಿ ಲೋಕದೊಳಗೆ ಮುಗುಳ್ನಗೆ ಅನುರಾಗ ಯಾವಾಗೋ ಒಮ್ಮೆ ಬರ್ತಿರ್ತದೆ. ಅಲ್ಲ, ನಿತ್ಯಂ ಇಂದಿರಯಾನಂದ ಸಾಂದ್ರೋ ಯೋನೋಮಿತಂ ಹರಿಂ, ನಿತ್ಯದಲ್ಲೂ ಇಷ್ಟೇ ಪ್ರೀತಿಯನ್ನು ತೋರಿಸುವಂತವಳು ಮಹಾಲಕ್ಷ್ಮೀ ದೇವಿ ಅಂತ ಆಚಾರ್ಯರು ವರ್ಣನೆ ಮಾಡ್ತಾ ಇದ್ದಾರೆ. ಅಲ್ಲಿ ನೋಡ್ತಾಳಂತೆ ದೇವರನ್ನು ಮತ್ತೆ ಕಂಡ್ಬಿಟ್ಟು, ತರುಣ ಪ್ರಭಾಕರ ಸಹಸ್ರ ರುಚಂ ಕನಕಾಂಬರಂ ಮಣಿಮಯಾಭರಣಂ ಹಸಿತಾನನೇಂದು ಮರವಿಂದ ದೃಶಂ ತಮರೀಂದ್ರಧಾರಿಣ ಮನುಸ್ಮರತ್. ಲಕ್ಷ್ಮೀದೇವಿ ಏನನ್ನು ನೋಡಿದ್ಲು ನೀವು ಅದನ್ನು ಚಿಂತನೆ ಮಾಡ್ರಿ, ಏನ್ ತಪ್ಪಾಯಿತು? ಆ ಮೇಲೆ ಹತ್ತಿ ಕುಳಿತು ಒಂದು ಬಾರಿ ಹೀಗೆ ಗಂಡ ನೋಡಿದ್ಲಂತೆ. ನಿತ್ಯ ನೋಡ್ತಿರ್ತಾಳೆ, ಒಂದು ಸರ್ತಿ ನೋಡಿದ್ದನ್ನು ಪಂಡಿತಾಚಾರ್ಯ ನಮಗೆ ಹೇಳ್ತಾರೆ. ತರುಣ ಪ್ರಭಾಕರ ಸಹಸ್ರ ರುಚಂ ಕನಕಾಂಬರಂ ಮಣಿಮಯಾಭರಣಂ ಹಸಿತಾನನೇಂದು ಮರವಿಂದ ದೃಶಂ ತಮರೀಂದ್ರಧಾರಿಣ ಮನುಸ್ಮರತ್. ತರುಣ ಪ್ರಭಾಕರ, ಹೊಸದಾಗಿ ಉದಯಿಸಿ ಬಂದ ಪ್ರಭಾಕರ ಅಂದ್ರೆ ಸೂರ್ಯ. ಹೊಸದಾಗಿ ಉದಯಿಸಿ ಬಂದ ಸೂರ್ಯನ ಬಣ್ಣ ಚಂದ ಇರ್ತದೆ, ನೋಡ್ಲಿಕ್ಕೆ ಹಿತವೂ ಇರ್ತದೆ, ನೋಡ್ಬೇಕು ಅನಿಸ್ತದೆ ಆ ಬಣ್ಣವನ್ನು ನೋಡಿದರೆ. 12ರ ಸೂರ್ಯ ನೋಡ್ಲಿಕ್ಕೆ ಹೋಗಬಾರ್ದು ಇವತ್ತು. 12ರ ಸೂರ್ಯ ಅಂದ್ರೆ ದುರ್ವಾಸಾಚಾರ ಅಂತ ಇರ್ತದೆ. ಅದಕ್ಕೆ
ನರಸಿಂಹದೇವರು ಅಂತ ಅರ್ಥ. ಹನ್ನೆರಡು ಸೂರ್ಯ ಅಂದ್ರೆ ಭಗ 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 ಉರಿತಿರ್ತದೆ. ಆ ಉದಯಿಸುವಾಗ, ಸೂರ್ಯ ಉದಯಿಸುವಾಗ ಏನೊಂದು ಬಣ್ಣ ಇರ್ತದಲ್ಲ, ತರುಣ ಪ್ರಭಾಕರ ಸಹಸ್ರರುಚ, ಒಬ್ಬ ಅಲ್ಲ 1000. ಕನಕಾಂಬರಂ, ಆ ಮೈ ಬಣ್ಣದ ದೇವರಿಗೆ ಅದು ಕನಕಾಂಬರ ಅಂತೆ. ಕನಕಾಂಬರ ಅಂದ್ರೆ ಪೀತಾಂಬರ, ಬಂಗಾರದ ಬಣ್ಣದ ಮಡಿ ಉಟ್ಕೊಂಡಾನ ದೇವರು. ದಿವಸ ರೇಷ್ಮೆ ಉಡಿ ಉಟ್ಕೋತಿದ್ದೇನ್ರಿ ಆಚಾರ? ಯಾರೊಬ್ರು ಕೇಳಿದ್ರಿ ಹಿಂಗ, ಆಚಾರ ದೇವರು ಮತ್ತು ಧೋತ್ರ ಗೀತ್ರ ಉಟ್ಕೋತಾನೋ ಇಲ್ಲೋ? ಈಗ ಜಿಜ್ಞಾಸೆ ಬರಬಾರ್ದು ಅಂತ ಹೇಳಿಲ್ರಿ. ಯಾವಾಗ್ಲೂ ಪೀತಾಂಬರ ಉಟ್ಕೊಂಡಿದ್ರ ಎಷ್ಟು ಅವನಿಗೆ ಇದು ಇರ್ತದೆ ಎಲ್ಲರ? ಇಲ್ಲ, ಉಟ್ಕೊಂಡು ದೇವ್ರ ದಿವಸ ಪೀತಾಂಬರ, ಅವನಿಗೇನು ಕೊರತೆ ಇಲ್ಲ. ನಾವು ಆಗಾಗ ಪೀತಾಂಬರ ಧೋತ್ರ, ನಮ್ಗೆಲ್ಲ ನಮ್ಮ ಧೋತ್ರ, ನಮ್ಮ ಹೊತ್ತುಗಳ ಧೋತ್ರ, ಏನು ಬಣ್ಣ, ಏನು ಆನಂದ, ಅದು ಎಲ್ಲರ ಹೇಳ್ತೀನಿ. ನೋಡಿದ್ರೆ ಗೊತ್ತಾಗ್ಬೇಕ್ರಿ ಇದು ಆಚಾರದ ಧೋತ್ರದು ಅಂತ. ಅಲ್ಲಿ ನೀವು ತಂಬಗಿ ಇಟ್ಟು ನೋಡಿದ್ರೆ ಅದು ಹುಣಸೆಹಣ್ಣು ಕಂಡಿದ್ದಿಲ್ಲ ಅಂದ್ರೆ ಆಚಾರ ತಂಬಗಿ ಕ್ಲಾಸ್. ನೀವು ಏನು ಮಾಡಬಾರ್ದು. ಇದಕ್ಕೆ ಹೆಚ್ಚಿಂದೇ ಲಕ್ಷಣ, ಅದಕ್ಕೆ ಲಕ್ಷ್ಯ, ಸಮನ್ವಯ, ವ್ಯಾಪ್ತಿ ಏನ್ ಬೇಕಾಗಿಲ್ರಿ. ಅದು ಸ್ವಲ್ಪ ನೆಗ್ಗಿರ್ಬೇಕು, ಪಗ್ಗಿರ್ಬೇಕು, ಹರಿದಿರ್ಬೇಕು, ಧೋತ್ರ ಕಪ್ 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 ಆಗಿರ್ಬೇಕು. ಎಸ್, ನಾವು ಅದಕ್ಕೆ ಕಾರ್ಯಕ್ರಮದಾಗ ನಮ್ಮಲ್ಲಿ ವೈಭವ ಅದಂತ ತೋರಿಸ್ಲಿಕ್ಕೆ ಎಲ್ಲ ಇದ್ದು ಬಿದ್ದು ಬಡಿ ತೆಗೆದು ಉಟ್ಕೊಂಡು ಹೊತ್ತುಕೊಂಡು ಫೋಟೋ ತೆಗೆಸಿಕೊಂಡು ಕಟ್ ಹಾಕಿಸ್ಕೊಂಡು, ಯಾಕಂದ್ರೆ ಕಟ್ನ್ಯಾಗ ಅಷ್ಟರಿ ಮುಂದೆ ಹೊರಗೆ ಬರೋದೇ ಇಲ್ಲ, ಅಷ್ಟ ಇರ್ತದೆ. ದೇವ್ರಿಗೆ ಹಂಗೆ ಪ್ರಸಂಗ ಇಲ್ಲ. ಕನಕಾಂಬರಂ ನಿತ್ಯದಲ್ಲಿ ಕೃಷ್ಣಾವತಾರದ ಒಂದು ಪ್ರಸಂಗದಲ್ಲಿ ಹೇಳುವಾಗ ಏಕಾದಶ ಸ್ಕಂದದಲ್ಲಿ ಕೃಷ್ಣ ನಿತ್ಯ ಉಟ್ಟುಕೊಂಡು ಬಿಟ್ಟ ಪೀತಾಂಬರವನ್ನ ಉದ್ಧವ ತಗೊಂಡು ಹೋಗ್ತಿದ್ದಂತ. ದಿವಸ ದೇವರೊಂದು ಹೊಸ ಪೀತಾಂಬರ ಉಟ್ಕೊಳ್ಳದ, ಮತ್ತೆ ನಿನ್ನೊಂದು ಉಟ್ಕೊಂಡಿದ್ದ, ಒಗದು ಹಾಕಿ ಏನೋ ರುಕ್ಮಿಣಿ ಅಂತ ಹಿಂಗೆ ಕೇಳಿದ. ವಾಷಿಂಗ್ ಮಷಿನ್ ಆಗದ ಇನ್ನೂ ಅಂತ, ಆ ವಾಷಿಂಗ್ ಮಷಿನ್ ಆಗದ ಅಂದ್ಕೊಂಡು ದೇವರು ಟವೆಲ್ಸ್ ನೋಡ್ಕೋತಿದ್ದ. ಪಾಪ ಬರ್ಲಿ ತಗೋ ಪೀತಾಂಬರ ಬಂದ ಉಟ್ಕೋತೀನಿ ಅಂತ ಟವೆಲ್ಸ್ ಅವೆಲ್ಲ ಹೇಳ್ರಿ ನಮ್ ದೇವ್ರು. ನಮ್ಮ ಮನ್ಯಾಗ ನೋಡ್ಬೇಕ್ರಿ, ಅವೆಲ್ಲ ಒಳಗಿರ್ತಾವ, ಹೊರಗೆ ಕೂತ್ಬಿಟ್ಟಿರ್ತಾವ. ಇದು ಅದು ವಾಷಿಂಗ್ ಮಷಿನ್ಯಾಗ, ಇದು ಹೊರಗೆ ಕಟ್ಟಿ ಮೇಲೆ ಯಾಕೆ ಕೂತೀರಿ? ಒಂದು ಬನೀನು ಟವೆಲು ಒಳಗೆ ತಿರುಗ್ಲಿಕ್ಕತ್ತದ, ಗಡ 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 ಗಡ. ನೀ ಒಳಗೆ ಹೋದ್ರೆ ತಿರುಗ್ತಿ ಮಗ, ಅದಕ್ಕೆ ಹೊರಗೆ ಕೂತಿರ್ತೀವಿ ಅಷ್ಟೇ. ದೇವರು ನಿತ್ಯ ಒಂದೊಂದು ಹೊಸದನ್ನು ಉಟ್ಟುಕೊಂಡು ಬಿಸಾಡಿದರೆ ಅದನ್ನ ಉದ್ಧವ ತಗೊಂಡು ಹೋಗ್ಬೇಕಂತೆ. ತ್ವಯೋಪಭುಕ್ತ ಸೃಗ್ಗಂಧ ವಾಸೋ ಲಂಕಾರ ಚರ್ಚಿತಾ. ಏನು ಅದ್ಭುತ ರೀ ದೇವರದೆಲ್ಲ. ಆದರೂ ತರುಣ ಪ್ರಭಾಕರ ಸಹಸ್ರ ರುಚಂ ಕನಕಾಂಬರಂ ಮಣಿಮಯಾಭರಣಂ. ಅವನ ಮೈ ತುಂಬ ಹಾಕೊಂಡಿರೋ ಆಭರಣ ಮಣಿಮಯ. ನಮ್ಮಲ್ಲಿ ಎಲ್ಲೋ ಒಂದು ಮಣಿ ಸೇರಿಸಿರ್ತಾರೆ, ಇಡೀ ಬಂಗಾರ ಚೈನ್ಯಾಗ ಒಂದು ಮಣಿ. ದೇವರ ಕೊರಳ ತುಂಬ ಇದ್ದ ಮಾಲೆಗಳಲ್ಲಿ ಮಣಿಮಯ ಭರಣಂ ಹಸಿತ ಆನನ ಇಂದುಂ ಮುಗುಳ್ನಗೆ ನಕ್ಕ ಮುಖ ಅರವಿಂದ ಸದೃಶಂ ತಮ್ಮ ಅರೀಂದ್ರಧಾರಿಣಂ ಚಕ್ರಧಾರಿಯಾದ ಆ ನಾರಾಯಣನ ಸ್ಮರಣೆ ಮಾಡ್ರಪ್ಪ ಅಂತ ಹೇಳಿ 18ನೇ ಪದ್ಯದಲ್ಲಿ ಹೇಳಿದರು. ಇನ್ನು 19ನೇ ಪದ್ಯದಲ್ಲಿ ಪಂಡಿತಾಚಾರ್ಯರು ಕೈ ಸೇರಿ ಬಿಡುತ್ತಾರೆ. ಹಿಂಗೆ ಹೇಳ್ತಾ ಹೊರಟು ಎಷ್ಟಂತ ಹೇಳಿ ನಾನು ದೇವರದ್ದನ್ನ ಆಗೋದಿಲ್ಲ ನನ್ನ ಕಡೆಯಿಂದ. ಇದು ಒಂದು ಮುಗುಳ್ನಗೆ, ಒಂದು ಪೀತಾಂಬರ, ಒಂದು ಚಕ್ರವೇ ಮುಂದೆ ಹೇಳಿದ್ದಾರೆ, ಮತ್ತೆ ಬಿಡ್ಲಿಲ್ಲ. ಆದರೂ ಮೊದಲು ಕೈ ಚೆಲ್ಲಿ ಬಿಡುತ್ತಾರೆ. ಆಗೋದಿಲ್ಲ ನಮ್ಮ ಕಡೆಯಿಂದ ದೇವರ ವರ್ಣನೆಯನ್ನು ಮಾಡಲಿಕ್ಕೆ, ಗುಣಗಳನ್ನು ಹೇಳಲಿಕ್ಕೆ. 19ನೇ ಪದ್ಯ ನೋಡ್ರಿ. ಗಣಯೇ ದ್ರಮಾಸ್ಯನ ಗುಣಾನ ಖಿಲಾನ್ ಚತುರಾನಶ್ಚತುರವಾಗಪಿನೋ ನವಯಂ ಸಹಸ್ರವದನ ಅಪಿತಾನ್ ಅಪರೋದಿತಾನತಿವದೇವ ಪುನಃ ಅಸ್ಯ ಗುಣಾನ್ ಅಖಿಲಾನ್ ರಮಾನ ಗಣಯೇತ್. ಈ ಭಗವಂತನ ಗುಣಗಳನ್ನ ರಮಾದೇವಿಯೂ ಕೂಡ ಗಣನೆ ಮಾಡಿಲ್ಲ. ರಮಾದೇವಿಯೂ ಕೂಡ ಏನ್ ಮಾಡಿಲ್ಲ ಅಂತ ಕೇಳಿದ್ರೆ ಭಗವಂತನ ಗುಣಗಳನ್ನ ಗಣನೆ ಮಾಡಿಲ್ಲ. ರಮೆಯು ಗಣಿಸಲು ಗುಣಗಳನ್ನು ಶ್ರೀರಮಣನಂಗ್ರಿ ಸರೋಜ ಭೃಂಗಳು ಸುಮನರೊಡೆಯನು ಚತುರ ಭಾಷೆಯು ಬೊಮ್ಮತ ಗಣಿಸ ಅಮಮ ಸಾವಿರ ಮುಖದಿನಾವವ ಮಮಿತ ಗುಣಗಳು ಪೇಳ್ವದೆಂತೆಂದು ಯಮಕೆ ನ್ಯೂನರು ಪೇಳ್ವರಧಿಕ ಅವರಿಗಿಂತಧಿಕ ಪೇಳ್ವಲೇ. ರಮೆಯು ಗಣಿಸಲು ಗುಣಗಳನ್ನು ಹಿಂದೆ 7ನೇ ಸರ್ಗದಲ್ಲಿ ಬಂದಿದೆ. ಈಗ
ಹಿಂದೆ 7ನೇ ಸರ್ಗದಲ್ಲಿ ಹೇಳುವಾಗ ಏನ್ ಹೇಳಿದ್ದಾರೆ ಅಂದ್ರೆ, ನರಮಾಪಿ ಪದಾಂಗುಲೀಲಸನ್ ನಕಧೂರಾಜದನಂತ ಸದ್ಗುಣಾನ್ನ, ಭಗವಂತನ ಗುಣಗಳನ್ನು ರಮಾದೇವಿ ಎಣಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ನನಗೆ ಪ್ರಶ್ನೆ ಬಂತು, ಏನು ರಮಾದೇವಿಯೂ ಎಣಿಸುವುದಿಲ್ಲ ಗುಣಗಳನ್ನ, ಅದಾದ ಮೇಲೆ ಚತುರಾನನೂ ಎಣಿಸುವುದಿಲ್ಲ, ಅದಾದ ಮೇಲೆ ಶೇಷದೇವರಂತಾರೆ ನವಯಂ, ನಾವು ಎಣಿಸುವುದಿಲ್ಲ. ಹೇಗಿದ್ದವರು? ಸಹಸ್ರ ವದನಾಹ, 1000 ಬಾಯಿಗಳಿದ್ರೂ ಎಣಿಸ್ಲಿಕ್ಕಾಗ್ಲಿಲ್ಲ. ಮತ್ತೆ ನೀವು ಏನ್ ಮಾಡ್ತಿದ್ದೀರಿ ಇಷ್ಟು ದಿವಸದಿಂದ? ನೀವೇನ್ ಮಾಡ್ತಿದ್ದೀರಿ? ಮತ್ತೆ 1000 ಮುಖ ಇದ್ದವರು ನೀವು ಎಣಿಸಿಲ್ಲ, 4 ಮುಖನೂ ಎಣಿಸಿಲ್ಲ, ಆ 5 ಮುಖನೂ ಎಣಿಸಿಲ್ಲ, ಈ ಷಣ್ಮುಖಮ್ಮೂ ಎಣಿಸಿಲ್ಲ. ಷಣ್ಮುಖಂ ಇಲ್ಲ, 5 ಮುಖಂ ಇಲ್ಲ, 4 ಮುಖಂ ಇಲ್ಲ, 1000 ಮುಖಂ ಇಲ್ಲ. ಈ ಏನ್ರಿ ನಿಮ್ದೆಲ್ಲ ಕೆಲಸ? ಅಪರೋದಿತಾನ್ ಅತಿವದೇವ ಪುನಃ, ಹಿಂದೆ ಹೇಳಿದವರನ್ನ ಬಿಟ್ಟು ಒಂದು ಎಕ್ಸ್ಟ್ರಾ ಹೇಳೋದಷ್ಟೇ ನಮ್ಮ ಕೆಲಸ. ಇವರಿದ್ದಾರಲ್ಲ, ಯಾರು? ಷಣ್ಮುಖ ಹೇಳಿದ ಮೇಲೆ ಒಂದು ಎಕ್ಸ್ಟ್ರಾ ಗುಣ ಪಂಚಮುಖ ರುದ್ರದೇವರು ಹೇಳಬೇಕು. ಅವರು ಮುಗಿದ ಮೇಲೆ ಈ ಸಹಸ್ರ ಮುಖ ಶೇಷದೇವರು ಅವ್ರದ್ದು ಇನ್ನೊಂದು ಎಕ್ಸ್ಟ್ರಾ ಹೇಳಬೇಕು. ಅದು ಮುಗಿದ ಮೇಲೆ ಬ್ರಹ್ಮದೇವರು ಇನ್ನೊಂದು 10 ಗುಣ ಹೇಳಬೇಕು. ಅದು ಮುಗಿದ ಮೇಲೆ ಲಕ್ಷ್ಮೀದೇವಿ ಇನ್ನೊಂದು 50 100 ಗುಣ ಹೇಳಬೇಕು. ಇಷ್ಟೇ ಅವತ್ತಿನಿಂದ ಇವತ್ತಿನ ತನಕ ಆದದ್ದು, ಇಷ್ಟೇ ಕೆಲಸವೇ ವಿನಃ ಯಾರೂ ಕೂಡ ಅವನ ಗುಣಗಳನ್ನು ಎಣಿಸಲು ಸಾಧ್ಯವಾಗಿಲ್ಲ. ಯಾಕೆ ಅಂತ ಪ್ರಶ್ನೆ. ಗುಣ ಗಣನೆಯನ್ನ ಮಾಡಿಲ್ಲ. ದೇವರು ಗುಣಾಕಾರ. ದೇವರೇನು ಹೇಳ್ರಿ? ಗುಣದ ಆಕಾರ, ಗುಣಸ್ವರೂಪ ಅಲ್ವೇ ದೇವರು? ದೇವರಿಗೇನು ಹೆಸರು? ಗುಣಾಕಾರ, ಗುಣಸ್ವರೂಪ ಅಂತ ಅರ್ಥ. ಲೆಕ್ಕದಲ್ಲಿ ಗುಣಾಕಾರ ಅಂದ್ರೆ ಏನು? ಲೆಕ್ಕದಲ್ಲಿ ಗುಣಾಕಾರ ಅಂದ್ರೆ ಗುಣಿಸ್ತಾ ಇರೋದಂತ ಅರ್ಥ. ದೇವರಿ ಎಂಥವನು? ಗುಣಾಕಾರ ಅಂತ ಹೆಸರು. ಗುಣಿಸ್ಕೂತ್ ಕೊಡೋದು ಮುಗಿಯೋದಿಲ್ಲ. ದೇವರಿ ಎಂಥವನು? ಗುಣದ ಆಕಾರ. ಲೆಕ್ಕದಲ್ಲಿ ಗುಣ ಅಂದ್ರೆ ಮಲ್ಟಿಪ್ಲೈ ಮಾಡ್ತಾನೆ ಇರ್ಬೇಕು. ನೀವು ಹೆಂಗ್ ಮುಗಿಬೇಕದು? ಎಂದು ಮುಗಿಯೋದಿಲ್ಲ. ಅದಕ್ಕಾಗಿ ದೇವರಿಗೆ ಗುಣಾಕಾರ ಅಂತ ಕರೆದಿದ್ದು, ಗುಣಸ್ವರೂಪ ಅಂತ ಕರೆದಿದ್ದು. ಶಾಸ್ತ್ರದಲ್ಲಿ ದೇವರಿಗೆ ಯಾಕೆ ನಾರಾಯಣಂ ಗುಣೈಸರ್ವೈ ಉದೀರ್ಣಂ ಗುಣಪೂರ್ಣ ಅಂತ ಕರೆದಿದ್ದು? ಅವನು ಗುಣದ ಆಕಾರ. ಗುಣದ ಆಕಾರ ಅಂದ್ರೆ ಗುಣಾಕಾರ ಅಂತ ಅರ್ಥ. ನೀವು 2 2 4 4 8 8 16 17 32 32 64 ಹಿಂಗೆ ಹೋಗ್ತಾ ಇರ್ತದೆ. ಎಂದು ಮುಗಿಬೇಕದು? ಮಲ್ಟಿಪ್ಲೈ ಆದದ್ದು ಮುಗಿಯೋದಿಲ್ಲ. ಆದ್ರಿಂದ ದೇವರಿಗೆ ಗುಣಾಕಾರ. ಯಾವಾಗ ಮುಗಿತಿತ್ತು? ಗಣಾಕಾರ ಆಗಿದ್ರೆ ಮುಗಿತಿತ್ತು. ಗಣ ಅಂದ್ರೆ ಗುಂಪು. 1 ಗುಂಪು 2 ಗುಂಪು ಅಂತ ಮಾಡ್ಲಿಕ್ಕೆ ಬರ್ತಿತ್ತು. ಪಲ್ಯ ಮನೆಗೆ ತಂದ ಮೇಲೆ ಹಾಕ್ತಿರ್ ನೋಡ್ರಿ, ಇದು ಸೌತೆಕಾಯಿ ಗುಂಪು, ಇದು ಬಟಾಟಿ ಗುಂಪು ಅಂತಿರಂಗಿಲ್ಲ. ಯಾಕೆ? 1/4 ಕೆಜಿ ತಂದಿರ್ತೀವಿ ಅವನ್ನ. 1/4 ಕೆಜಿ ಸೌತೆಕಾಯಿ, 1/4 ಕೆಜಿ ಬಟಾಟಿ, 3 3 ಈ ಕಡೆ 3 ಈ ಕಡೆ 3 ಎಣಿಸಿ ಮುಗಿಸಬಹುದು. ಗಣಗಳಲ್ಲಿ ಇದ್ರೆ ಎಣಿಸಬಹುದು. ಜೋಳದ ರಾಶಿ, ಅಕ್ಕಿ ರಾಶಿ, ಬೇಳೆ ರಾಶಿ, ಗಣಗಳಲ್ಲಿ ಇದ್ರೆ ಎಣಿಸಬಹುದು. ಗುಣಗಳಲ್ಲಿದ್ರೆ ಎಣಿಸೋದು ಹೇಗಪ್ಪ? ಅವನು ಗುಣಾಕಾರದಲ್ಲಿ ಇದ್ದವನೇ ವಿನಃ ಇವನು ಗಣಾಕಾರದಲ್ಲಿ ಅಲ್ಲ. ಅದಕ್ಕೆ ನಾವು ಅರ್ಥ ಮಾಡಿಕೊಳ್ಬೇಕು. ಗುಣದಲ್ಲಿ ಇದ್ದವನು ಭಗವಂತ ಅಂತ. ಅದಕ್ಕೆ ಹೇಳಿದರು, ಗಣಯೇ ದ್ರಮಾಸ್ಯನ ಗುಣಾನಖಿಲಾನ್ ಚತುರಾನನಶ್ಚತುರವಾಗಪಿನೋ ನವಯಂ ಸಹಸ್ರವದನ ಅಪಿತಾನ್ ಅಪರೋದಿತಾನತಿವದೇವ ಪುನಃ. ರಮೇಶ್ ಮಾಡಿದ್ದಾನೆ ಈಗ ಅತಿವದೇವ ಪುನಃ. ಗಣಯೇ ದ್ರಮಾಸ್ಯದ ಗುಣಾನ್, ರಮಾದೇವಿಯೂ ಕೂಡ ಆ ಭಗವಂತನ ಗುಣಗಳನ್ನು ಎಣಿಸುವುದಿಲ್ಲ. ಚತುರಾನನಶ್ಚತುರವಾಗಪಿನೋ, ಅವರೂ ಇಲ್ಲ ಇವರೂ ಇಲ್ಲ. ಇದು ಭಾಗವತದಲ್ಲೂ ಬಂದ ಮಾತು ಅಂತ ಹೇಳ್ತಾರೆ. ಮುಂದಿನ ಮಾತು 20ನೇ ಪದ್ಯ. ಇದರಲ್ಲಿ ಇನ್ನೂ ಚೆನ್ನಾಗಿದೆ ಎಲ್ಲ ಹೇಳುವಾಗ. ಚತುರಾನನಃ ಚತುರವಾಕ್. ಬ್ರಹ್ಮದೇವರು ಮಾತಾಡುವಾಗ ಅವರ ಮಾತೇ ಅದ್ಭುತ ಅಂತೆ. ಚತುರವಾಕ್ ಅವರು. ಇವರು 1000 ಮುಖದವರು. ಅವರು ಅದ್ಭುತ ಮಾತುಗಾರರು. ಬ್ರಹ್ಮದೇವರ ಮಾತು ಅಂತ ಕೇಳಿದ್ರೆ ಕೇಳಲಿಕ್ಕೆ ಆನಂದ ಆಗುತ್ತೆ. ಮಧ್ವಾಚಾರ್ಯ ಶಾಸ್ತ್ರ ಯಾರಿಗೆ ಕೇಳಲಿಕ್ಕೆ ಹಿಡಿಸೋದಿಲ್ಲ ಹೇಳಿ ನೋಡಂತೆ? ಎಲ್ರಿಗೂ ಹಿಡಿಸುತ್ತೆ. ಯಾಕೆ? ಬ್ರಹ್ಮದೇವರಲ್ವೇ ಅವರು. ಭಾವಿ ಬ್ರಹ್ಮರ ಮಾತು. ಬ್ರಹ್ಮದೇವರ ಮಾತು ಹೇಗಿದೆ ಅಂತ ಗೊತ್ತಾಗಬೇಕಾದ್ರೆ ಭಾವಿ ಬ್ರಹ್ಮರ ಮಾತು ಹೇಗಿದೆ ಅಂತ ಹೇಳ್ಬಿಟ್ರೆ ಸಾಕು. ಭಾಗವತದ 2ಯ ಸ್ಕಂದದಲ್ಲಿ ಅವರ ಮಾತುಗಳನ್ನು ಕೇಳಿದ ಬ್ರಹ್ಮದೇವರ ಮಾತು ಕೇಳಿ ಆಶ್ಚರ್ಯ ಆಗುತ್ತೆ. ಬ್ರಹ್ಮದೇವರ ಮಾತಿಗೂ ನಿಲುಕದ 1 ಮುಖ ಅಲ್ಲ, 2 ಮುಖ ಅಲ್ಲ, 4 ಮುಖದಿಂದ ನೋಡ್ತಿರ್ತಾರೆ. ಸಾಮಾನ್ಯವಾಗಿ ನಾವು ಮಾತಾಡುವಾಗ
ಈ ಒಂದು ವಾಕ್ಯಕ್ಕೆ ಇನ್ನೊಂದು ಮುಖ ಉಂಟು ಅಂತ ಹೇಳ್ತಿರ್ತೀವಿ. ಈ ಒಂದು ವಾಕ್ಯಕ್ಕೆ ಇದೊಂದೇ ಮುಖ ಅಲ್ಲ, ಇನ್ನೊಂದು ಮುಖ ಇದೆ ಅಂತ. ಆದರೆ ಬ್ರಹ್ಮದೇವರು ಆ ಒಂದು ವಾಕ್ಯಕ್ಕೆ ಇದು ಒಂದಲ್ಲ, ಇನ್ನೊಂದಲ್ಲ, ಮತ್ತೊಂದಲ್ಲ, ಮಗದೊಂದು ಮುಖ ಇದೆ ಅಂತ 4 ಮುಖದಿಂದ ಹೇಳೋರು. 4 ಮುಖದಿಂದಲೂ ವೇದಗಳನ್ನ, ಪುರಾಣಗಳನ್ನ ಅರ್ಥೈಸಿದರೂ ದೇವರ ಗುಣಗಳನ್ನ ಎಣಿಸಿ ಮುಗಿಸ್ಲಿಕ್ಕಾಗ್ಲಿಲ್ಲ ಅಂತ. ಆದರೆ ಎಂಥವರು ಸಹಸ್ರವದನ, 1000 ಮುಖಗಳಂತೆ. ಇವ್ರದಂತೂ ಕೇಳಲೇಬೇಡ್ರಿ, ಶೇಷದೇವರದ್ದು. ವಯಂ, ನಾವು 1000 ಮುಖದಿಂದ ಹೇಳಿದ್ರು. 1000 ಮುಖ ಅಲ್ಲ, ನಾಲಿಗೆ 2000. ನೆನಪಿಟ್ಟುಕೊಳ್ರಿ, ಅವರಿಗೆ 2 ನಾಲಿಗೆಗಳು ಬೇರೆ. ಒಂದು ಕಾಲಕ್ಕೆ ಒಂದು ನಾಲಿಗೆಯಿಂದ ಒಂದನ್ನು 2 ಹೇಳಿದ್ರೆ 2000 ಆಗಬೇಕು. 2000 ಆದರೂ ಮುಗಿಯೋದಿಲ್ಲ. ಅಷ್ಟು ಗುಣಗಳು ದೇವರದ್ದು. ನವ ಗಣಯೇ ದ್ರಮಾಸ್ಯನ ಗುಣಾನಖಿಲಾನ್ ಚತುರಾನಶ್ಚತುರವಾಗಪಿನೋ ನವಯಂ ಸಹಸ್ರವದನ ಅಪಿತಾನ್ ಅಪರೋದಿತಾನ್. ಬೇರೆಯವರು ಹೇಳಿದ್ದನ್ನ ಅತಿವದೇವ ಪುನಃ ಇನ್ನೊಂದು ಸ್ವಲ್ಪ ಹೆಚ್ಚು ಹೇಳ್ತೀವಿ. ಅಷ್ಟ ನಮ್ಮ ಕಡೆ ಇದ್ದದ್ದು. ಇನ್ನೊಂದು ಮಾತು ಹೇಳಿ ನಿಲ್ಲಿಸ್ತೇನೆ ಇವತ್ತು. 20ನೇ ಪದ್ಯ ಏನಿದೆ? ವಿಧಯೋ ವಿಹಂಗಪತಯೋ ಗಣಿತ ರಮಣೀಯುತಶ್ಚ ಪಣಿಪೇಂದ್ರ ಮುಖ ಪರಯೋಗ ಭೂರಿ ಸುಖ ಭೋಗಮಿತ ಅವಲೋಕ್ಯತಂ ದದತಿ ಮೋದರಸಂ. ಈಗ ಹೇಳಿದರು, ಈ ಭಗವಂತನ ಮನೆಯಲ್ಲಿ ಎಲ್ಲ ದೇವತೆಗಳು ಸಪತ್ನೀಕರಾಗಿ, ಬರೇ ಬ್ರಹ್ಮರಷ್ಟ ಇದ್ರು ಅಂತ ತಿಳಿಬೇಡ್ರಿ, ಸರಸ್ವತಿ ಸಪತ್ನೀಕರಾಗಿ, ಮುಂದೆ ಶೇಷದೇವರಷ್ಟೇ ಇಲ್ಲ, ವಾರುಣಿ, ಎಲ್ಲರೂ ತಮ್ಮ ತಮ್ಮ ಹೆಂಡಂದ್ರ ಜೊತೆಗೆ ಕೂಡಿಕೊಂಡು ಭಗವಂತನ ಸುತ್ತಲೂ ನಿಂತು ಅವನ ರೂಪವನ್ನ ಕಂಡು 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 ಆನಂದ ಪಡ್ತಾರಂತೆ. ವಿಧಯ ಅಗಣಿತಾ ವಿಧಯ. ಎಷ್ಟು ಬ್ರಹ್ಮದೇವರಿದ್ದಾರೆ ಅಂತ ಹಿಂಗೆ ಎಣಿಸ್ಕೋತೋದ್ರೆ ಸಾಧ್ಯನೇ ಇಲ್ಲಂತ. ಅಲ್ರಿ, ಮುಕ್ತಿ ಹಾಕೋದು ಬಂದಾರ ಎಷ್ಟು ಅಂತ ಎಣಿಸ್ಬೇಕು. ಆ ಬ್ರಹ್ಮದೇವರ ಜೊತೆಗೆ ರಮಣೀಯುತ ಸರಸ್ವತಿ ದೇವರು, ಅವರು ಎಣಿಸ್ಲಿಕ್ಕೆ ಬರೋದಿಲ್ಲ. ಹೀಗೆ ಬ್ರಹ್ಮದೇವರನ್ನ ಎಣಿಸ್ತಾ ಬಂದರೂ ಮುಗಿಯೋದಿಲ್ಲ, ಹೀಗೆ ಸರಸ್ವತಿಯನ್ನು ಎಣಿಸ್ತಾ ಬಂದರೂ ಮುಗಿಯೋದಿಲ್ಲ. ಫಣಿಪ ಇಂದ್ರಮುಖ, ಶೇಷದೇವರು, ಇಂದ್ರದೇವರು, ಗರುಡದೇವರು ಇಲ್ಲ. ಅದಕ್ಕೆ ವಾದರಾಜ ಸ್ವಾಮಿಗಳು ವೈಕುಂಠವನಲ್ಲಿ ಒಂದು ಮಾತು ಹೇಳಿದ್ದಾರೆ. ಇವತ್ತು ಇದು ಕೊನೆಯದು, ಇದು ಹೇಳಿ ಮುಗಿಸ್ಬೇಕು ಅಂತ. ಏನ್ ಮಾಡ್ತಾರಲ್ಲ, ಅಷ್ಟು ಬ್ರಹ್ಮದೇವರಿದ್ದಾರಲ್ಲ, ಅಷ್ಟು ಬ್ರಹ್ಮದೇವರಿದ್ರೆ ಏನ್ ಮಾಡ್ತಾರಲ್ಲ ಇದ್ದುಕೊಂಡು? ಇವರೆಲ್ಲ ನಿತ್ಯದಲ್ಲಿ ಅಲ್ಲಿ ಮಾಡೋ ಕೆಲಸ ಏನು? ಈ ಮುಕ್ತರು ಹೋದ ಮೇಲೆ ಅಲ್ಲಿ ಏನ್ ಮಾಡ್ತಿರ್ತಾರೆ? ಅಲ್ಲೂ ಮತ್ತೇನ್ರ ಹಿಂಗ ಆರಾಧನೆಗಳು, ಆರಾಧನೆ, ಟಿಕಾರ ಆರಾಧನೆ, ವಾದರಾಜ ಸ್ವಾಮಿಗಳ ಆರಾಧನೆ, ಅಲಂಕಾರ, ತಂಬಿಗಿ, ತಾಲಿ, ತಾಮ್ರದ್ದು, ಅದಕ್ಕ ಬೆಳ್ಳಿವಂತ ತಗೋಬೇಡ್ರಿ. ಮತ್ತ ರುಚಾಂ ತ್ವಪೋಷಮಾಸ್ತೆ ಪುಷ್ಪಾನ್ ಗಾಯತ್ರಂ ತ್ವೋ ಗಾಯತಿ ಶಕ್ವೈಷು ಬ್ರಹ್ಮಾ ತ್ವೋ ವದತಿ ಜಾತ ವಿದ್ಯಾಂ ಯಜ್ಞಸ್ಯ ಮಾತ್ರಾಂ ಮಿಮಮೀತ ಭೂತ್ವಃ. ಒಂದು ಮಂತ್ರ ಹೇಳ್ತಾರೆ ಋಗ್ವೇದದಲ್ಲಿ. ಅಲ್ಲಿ ಇದ್ದವರು ಏನ್ ಮಾಡ್ತಿರ್ತಾರೆ ಇಷ್ಟು ಮಂದಿ ಬ್ರಹ್ಮದೇವರು ಅಂತ ಕೇಳಿದರೆ, ಹರಿಯ ಪುರದೊಳಗಿಪ್ಪ ಸಕಲ ಮುಕ್ತರುಗಳು ಇವರ ಬಣ್ಣಿಸಿ ಪೊಗಳುವ ಸರ್ವೇ ನಂದಂತಿ ಇತ್ಯಾದಿ ಎಂಬ ಅರ್ಥವನ್ನೇ ವರವನು ಕೇಳಿ ಸಜ್ಜನರು. ರಾಜರಂತಾರೆ, ಅಲ್ಲಲ್ಲಿ ಏನ್ ನಡೀತಾ ಇರ್ತದೆ ಅಂದ್ರೆ, ಅಲ್ಲಲ್ಲಿ ಪಾಡುವ ಮುಕ್ತರ ಸಭೆಗಳ ಉಲ್ಲಾಸವ ಕಂಡುತಾ ತಳಿವ ಬಲ್ಲಿದ ಯಶಸ್ಸುಗಳುಳ್ಳ ಹರಿ ಎಂಬ ಸಖನಿಂದ ಎಲ್ಲ ಮುಕ್ತರು ಸುಖಿಸುವರು. ಅಲ್ಲಲ್ಲಿ ಸಭೆಗಳಂತ, ಅಲ್ಲಲ್ಲಿ ಭಜನೆಗಳು. ಅದೊಂದು ಮಂಡಳಿ ಬೇರೆ, ಇದೊಂದು ಮಂಡಳಿ ಬೇರೆ, ಇದೊಂದು ಮಂಡಳಿ ಬೇರೆ, ಎಲ್ಲ ಅವರವರಲ್ಲಿ ಕೂತ್ಕೊಂಡ್ಬಿಟ್ಟಿರ್ತಾರೆ. ಆ ಮಂಡಳಿಗಳಲ್ಲಿ ಒಬ್ಬ ಬ್ರಹ್ಮ ಮುಖ್ಯ ಅಂತ, ಚತುರ್ಮುಖ ಬ್ರಹ್ಮದೇವರು. ಒಬ್ಬ ಬ್ರಹ್ಮನು ಋಗ್ವಾಕ್ಯವ ಪೋಷಿಸುವ ಗಡ. ಒಬ್ಬ ಬ್ರಹ್ಮದೇವರು ಕೇವಲ ಋಗ್ವೇದವನ್ನ ಅಂತಿರ್ತಾರಂತ. ಆ ಮಂಡಳಿ ಒಳಗೆ ಇನ್ನೇನು ಇಲ್ಲೇ ಇಲ್ರಿ, ಬರೀ ಋಗ್ವೇದ ಅನ್ನೋದು ಎಷ್ಟು ಅನಂತದ ಋಗ್ವೇದ, ವೇದ ಅನಂತದ. ಒಬ್ಬ ಬ್ರಹ್ಮದೇವರು ಬ್ರಹ್ಮಾತ್ವೋ ವದತಿ ಜಾತ ವಿದ್ಯಾ, ಬ್ರಹ್ಮದೇವರು ಋಗ್ವೇದವನ್ನ ಹೇಳ್ತಾ ಅಂತ ಇದ್ರೆ, ಇಲ್ಲಿ ಹಾಡವ್ರನ್ನ ಕೇಳ್ಕೋತ ಕೊಡ್ಬೇಕು ಅನಿಸ್ತಿರ್ತದೆ ನೋಡ್ರಿ. ಹಂಗಲ್ಲಿ ಬ್ರಹ್ಮದೇವರು ಸುಸ್ವರದಿಂದ ವೇದವನ್ನ ಅಂತಿದ್ರೆ ಕೂತವರೆಲ್ಲ ಮಂಡಳಿಯಲ್ಲಿದ್ದವರ ಆನಂದ ಬಳಿ ಏನ್ ಚಂದ ಅಂತಾರೆ. ಎಷ್ಟು ಹೊತ್ತು ಬ್ಯಾಸರೇ ಬರಂಗಿಲ್ಲ ಅವರಿಗೆ. ಯಾಕೆ? ಎಲ್ಲಾ ಮಂತ್ರ ಅರ್ಥ ಆಗ್ತಾವ, ಎಲ್ಲಾ ಮಂತ್ರ ಅರ್ಥ ಆಗ್ತಾವ. ಆದ್ರಿಂದ ಅನುಸಂಧಾನ ಮಾಡ್ಲಿಕ್ಕೆ ಬರ್ತದೆ. ಆದ್ರಿಂದ ಬ್ಯಾಸರ ಬರಂಗಿಲ್ರಿ. ಈ ಕೆಲವರು ಇರ್ತಾರ ನೋಡ್ರಿ, ಹಾಡು ಕೂತಿದ್ರೆ ಕೆಲವು ಅರ್ಥ ಆಗಂಗಿಲ್ರಿ. ಅವರು ಹಿಂದೂಸ್ತಾನಿ, ಇದು ಕರ್ನಾಟಕ,
ಅವ್ರು ಆಳ್ಬಿಡಿ ಯಾಕೆ ಮೊದಲಿಗತ್ತಾನೆ ಪುಣ್ಯಾತ್ಮ ಸುಳ್ಳ ತ್ರಾಸ ತಗೋತಾನಲ್ಲಿವ. ಅವ್ರಾಗಿ ಇವ್ರಿಗೆ ಅರ್ಥ ಆಗಿಲ್ಲ. ಈ ಸಂಗೀತಗಾರರ ರಾಗ ತಾಳ ಇವ್ರಿಗೆ ಅರ್ಥ ಆಗ್ತಿತ್ತು, ಕೂತವರಿಗೆ ಅವ್ರಿಗೂ ರಸ ಬರ್ತದ್ರಿ. 4 ತಾಸು ಹಾಡ್ಲಿ, ಇನ್ನೊಂದು ಹಾಡ್ರಿ ಅಂತಾನವ. ಒಂದೇ ಹಾಡ ಅರ್ಥ ಆಗ್ಲಿಲ್ಲ ಅಂತ ಇಟ್ಕೊಳ್ರಿ, ಮುಗೀತದಪ್ಪ ಯಾವಾಗ ಹೋಗೋದ್ ಮನಿಗೆ ಅಂತಿರ್ತಾನವ. ಹಿಂಗಾಗ್ಬಿಡ್ತರಿ. ಕೆಲವೊಮ್ಮೆ ಅಲ್ಲಿ ಮಲಗಿ ಬಿಟ್ಟಿರ್ತಾರ್ರಿ, ಮುಗಿದ ಮೇಲೆ ಆಯೋಜಕರು ಇರ್ತಾರಲ್ಲ, ಹೇಳ್ರಿ ಹೇಳ್ರಿ ಬನ್ನಿ ಹೇಳ್ರಿ ಅಂತಕೊಂಡು ಕಳ್ಸಿರ್ತಾರೆ. ಹಂಗಾಗ್ಬಾರ್ದು. ಅಲ್ಲಿ ಬ್ರಹ್ಮದೇವರು ವೇದವನ್ನ ಹೇಳ್ತಾ ಇದ್ರ ಋಗ್ವೇದವನ್ನ ಆ ಮಂತ್ರಾರ್ಥವನ್ನ ಮಾಡಿಕೊಂಡು ಕುಣಿದು ಕುಪ್ಪಳಿಸ್ತಿರ್ತಾರಂತೆ ಒಂದು ಕಡೆಗೆ. ವಾದರಾಸ್ವಾಮಿಗಳಂತಾರೆ, ಮತ್ತೊಬ್ಬ ಗಾಯತ್ರ ಸಾಮವನು ಉಬ್ಬಿದ ಮನದಿಂದ ಗಾನವ ಮಾಡುತ್ತಾ ಇನ್ನೊಬ್ಬ ಸಾಮಗಾನ ಮಾಡ್ತಿರ್ತಾರಂತೆ ಬ್ರಹ್ಮದೇವರು. ಒಬ್ರು ಋಗ್ವೇದ ಹೇಳೋ ಬ್ರಹ್ಮದೇವರು ಬೇರೆ, ಮತ್ತೆ ಸಾಮಗಾನ ಮಾಡೋ ಬ್ರಹ್ಮದೇವರು ಬೇರೆ ಅಂತೆ. ಅಂದ್ರೆ ಏನವರಿ, ಅಲ್ಲೊಂದು ವ್ಯವಸ್ಥೆ ಮಾಡಿಬಿಟ್ಟಾನ ಪರಮಾತ್ಮ. ಯಾವ ಬ್ರಹ್ಮದೇವರ ಜೊತೆ ಯಾರು ಮೋಕ್ಷಕ್ಕೆ ಹೋಗಿರ್ತಾರ ನೋಡ್ರಿ, ಅಲ್ಲ ಅವರಲ್ಲೇ ಅವ್ರು ಹಿಂಗ ಬರೋ ಹಂಗಿಲ್ಲ, ಇವ್ರು ಹಂಗ ಹೋಗೋಂಗಿಲ್ಲ. ಮತ್ತೆ ಋತುದ ಊಟ ಅಂತ ಹಿಂಗ, ಅನಾಋತುದ ಊಟ ಅಂತ ಹಿಂಗಿರಂಗಿಲ್ಲ. ಅವೇನಾಗಿರ್ತದ್ರಿ, ಮನ್ಯಾಗ ಅನಾವೃತ ಉಂಡ್ಬಿಟ್ಟಿರ್ತಾರೆ, ಮಠದಾಗ ಮರ್ಯಾದೆ ಹೋಗ್ಬಾರ್ದು ಅಂತ ಆ ಕಂಪೌಂಡ್ ದಾಟಿ ಕಡೆ ಬಂದು ಕೂತ್ಬಿಟ್ಟಿರ್ತಾರೆ. ಹಂಗಿಲ್ಲ ಇಲ್ರಿ ದೇವ್ರ ಮನ್ಯಾಗ. ಆ ಬ್ರಹ್ಮದೇವ್ರ ಜೊತೆಗೆ ಮೋಕ್ಷಕ್ಕೆ ಹೋದವರಲ್ಲೇ, ಈ ಬ್ರಹ್ಮದೇವ್ರ ಜೊತೆ ಮೋಕ್ಷಕ್ಕೆ ಹೋದವರಲ್ಲೇ. ಅವು ಹಾರಿ ಬಂದು ಊಟಕ್ಕೆ ಕೂತಿರ್ತಾರ ನೋಡ್ರಿ, ಅವ್ರು ಊಟ ನೋಡ್ತಿರ್ಬೇಕ್ರಿ, ಗೊತ್ತಾಗ್ತದ ಋತುದ ಗಿರಾಕಿ ಎಲ್ಲ ಗೊತ್ತಾಗ್ತಿರ್ತದ. ಒಳಗೆ ಹೋಗಂಗಿಲ್ರಿ ಅದಕ್ಕೆ. ಎಷ್ಟು ದಿವಸಪ್ಪ, ಇನ್ನು ಎಷ್ಟು ದಿವಸ, ಯಾವಾಗ ಮುಗಿತದೆ ಅಂತ ಕೇಳ್ತಿರ್ತಾರೆ. ಯಾಕಂದ್ರೆ ಮಾಡ್ತಾರಂಗಿಲ್ಲ ವ್ರತಾನ, ಯಾವಾಗ ಮುಗಿತ ಕೇಳಿರ್ತಾರೆ. ಅವರು ಮಾಡೋರಾಗಿದ್ರೆ ಕೇಳಂಗೇ ಇಲ್ರಿ, ಅವ್ರು ಸುಮ್ಮನಿರ್ತಾರೆ ಅವ್ರು. ಅದಕ್ಕೆ ಇನ್ನೊಬ್ಬರು ಬ್ರಹ್ಮದೇವರು ಏನ್ ಮಾಡ್ತಿರ್ತಾರೆ ಅಂದ್ರೆ, ಏತತ್ ಸಾಮಗಾಯನ್ನಾಸ್ತೆ ಅಹಮನ್ನಮಹಮನ್ನಮಹಮನ್ನಂ ಅಹಮನ್ನಾದೋ ಅಹಮನ್ನಾದೋ ಅಹಮನ್ನಾದಾಗ. ಏನು ಅದ್ಭುತವಾಗಿ ಸಾಮಗಾನ ಮಾಡ್ತಿರ್ತಾರಲ್ಲಿ. ಮತ್ತೊಬ್ಬ ಪುರಾಣಗಳ ಪೇಳುತ್ತ, ಇನ್ನೊಬ್ರು ಬ್ರಹ್ಮದೇವರು ಪುರಾಣ ಹೇಳ್ತಿರ್ತಾರಂದ್ರೆ, ಅಲ್ಲೂ ಹಿಂಗ ಪುರಾಣಗಳು ನಡೀತಿರ್ತಾವ್ರೆಲ್ಲೂ. ಇನ್ನೇನು ಆ ಬ್ರಹ್ಮದೇವರಿಗೆ ದಕ್ಷಿಣ ಪಕ್ಷಿ ಸಿಗಂಗಿಲ್ಲ, ಈ ಆಚಾರ್ಯ ಸಿಗ್ತಾವ ಅಷ್ಟಾಗ. ಆ ಬ್ರಹ್ಮದೇವರಿಗೆ ಅಕ್ಕಿ ಬ್ಯಾಳಿ ಏನು ಬರೋದಿಲ್ಲ, ಈ ಆಚಾರ್ಯ ಬರ್ತಾವ ಅಷ್ಟ. ಅಲ್ಲೊಬ್ರು ಪುರಾಣ ಹೇಳ್ತಿರ್ತಾರಂತೆ. ಋಚಾಂತ ಪೋಷಭಾಸ್ತೇಪ ಪುಷ್ಪಾನ್ ಗಾಯತ್ರಂ ತೋ ವದತಿ ಶಕ್ವರೀಷು ಬ್ರಹ್ಮಾತ್ವೋ ವದತಿ ಜಾತ ವಿದ್ಯಾಂ. ಇನ್ನೊಬ್ಬ ಬ್ರಹ್ಮ ಏನ್ ಮಾಡ್ತಿರ್ತಾರೆ ಅಂತ ಕೇಳಿದ್ರೆ, ಅಲ್ಲಿ ಯಜ್ಞಸ್ಯ ಮಾತ್ರ ಮಿಮಮೀತ ಉತ್ವಹ, ಯಜ್ಞ ಮಾಡ್ತಿರ್ತಾರಂತೆ ಇನ್ನೊಬ್ಬ ಬ್ರಹ್ಮದೇವರು. ಅವ್ರ ಮ್ಯಾಗ ಯಜ್ಞದ ಪ್ರೋಗ್ರಾಮ್ ಡೇ ಅಲ್ಲಿ ಆ ಯಜ್ಞ ಮಾಡ್ತಾ ಇದ್ರೆ ಮುಕ್ತರೆಲ್ಲ ಹೋಗಿ ಆ ಯಜ್ಞದಲ್ಲಿ ಭಾಗವಹಿಸಿರ್ತಾರಂತೆ. ಹೀಗೆ ಅನಂತ ಬ್ರಹ್ಮದೇವರು ಇದ್ರು, ಅನಂತ ಶೇಷದೇವರಿದ್ರು. ಅವರವರದ್ದೊಂದು ಗುಂಪು, ಅಲ್ಲಲ್ಲಿ ಕಾರ್ಯಕ್ರಮಗಳು, ಅವರದ್ದೇ ಒಂದು ಪ್ರತ್ಯೇಕ ಕಾಲನಿಗಳು. ಎಷ್ಟೇ ಮಂದಿ ಬಂದರೂ ಕೂಡ ಯಾರಿಗೂ ಜಾಗ ಇಲ್ಲ ಅಂತಿಲ್ಲ, ಅಷ್ಟು ಅದ್ಭುತವಾಗಿ ನಡೀತಾ ಇರ್ತದೆ ಅಂತ ಹೇಳಿ ನಾರಾಯಣ ಪಂಡಿತಾಚಾರ್ಯರು ರಾಜರು ಹೇಳಿದ್ದನ್ನ ಕೆಲವು ಮಾತುಗಳನ್ನು ತಿಳಿಸಿದ್ದೇನೆ. ವಿಧಯೋ ವಿಹಂಗ ಪತಯೋ ಗಣಿತ ರಮಣೀಯುತಶ್ಚ ಫಣಿಪೇಂದ್ರ ಮುಖಾಗ ಪರಯೋಗ ಭೂರಿ ಸುಖ ಭೋಗ ಮಿತ ಅವಲೋಕ್ಯತಂ ದದತಿ ಮೋದ ರಸಂ. ಮುಂದೆ ನಾಳೆ ಮೋಕ್ಷದಲ್ಲಿ ಎಷ್ಟು ವೆರೈಟಿಗಳು, ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ, ಸಾಷ್ಟಿ ಎಂಬ ಮೋಕ್ಷಗಳು. ಮುಕ್ತಿಗೆ ಯಾರು ಹೋಗ್ತಾರೆ, ಏನು ಉಪಾಸನೆ ಮಾಡಿರ್ತಾರೆ, ಅಲ್ಲಿ ಹೋದವರಿಗೆ ಏನೇನು ಸುಖ ಸೌಲಭ್ಯಗಳು, ಸಾಲೋಕ್ಯ ಅಂದ್ರೆ ಹೇಗಿರ್ತದೆ, ಸಾಯುಜ್ಯ ಅಂದ್ರೆ ಹೇಗಿರ್ತದೆ, ಅದೆಲ್ಲವನ್ನ ಮುಂದೆ ಪಂಡಿತಾಚಾರ್ಯ ತಿಳಿಸೋರಿದ್ದಾರೆ. ನಾಳೆ ಸಾಯಂಕಾಲ ಸೇರಿದಾಗ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿದು